Dear friends, this is very important to learn the English. English is a global language. We need to understand the language to make our life very, very rich. Who have language skills, he can do multiple tasks and especially corporate level. ಈ ಜಾಬ್ ಏನಾದರೂ ಬೇಕು ಅನ್ನೋದಾಗಿತ್ತಂದರೆ ಇಂದಿನ ಈ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಇಂಗ್ಲೀಷ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇಂಗ್ಲೀಷನ್ನು ಕಲಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಕಲಿಯೋ ಪ್ರಯತ್ನ ಕೂಡ ನೀವು ಇಚ್ಛಾಪೂರ್ವಕದಿಂದ ಮಾಡ್ತಾ ಇದ್ದೀರಿ. ಯಾವಾಗಲೂ ಚಪ್ಪಾಳೆ ಒಂದೇ ಕೈಲಿ ತಟ್ಟೋಕ್ಕಾಗೋದಿಲ್ಲ, ಎರಡು ಕೈಯಿಂದ ಮಾತ್ರ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಗ್ತಾ ಹೋಯ್ತಂದರೆ ಇನ್ನೂ ಹೆಚ್ಚಿನದಾಗಿ ವಿಭಿನ್ನ ರೀತಿಯಲ್ಲಿ ಇಂಗ್ಲೀಷನ್ನು ಕಲಿಯೋ ಮುಖಾಂತರವಾಗಿ ನಮ್ಮ ಬದುಕಿನಲ್ಲಿ ಇಂಗ್ಲೀಷ್ನ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ವೋ, ಪ್ಲೀಸ್ ಲೆಟ್ ದ ಪೀಪಲ್ ಟು ಮೇಕ್ ದ ಪೀಪಲ್ ಟು ಜಾಯ್ನ್ ಟುಗೆದರ್. ಎಲ್ಲರೂ ಜಾಯ್ನ್ ಆಗೋಕ್ಕೆ ಹೇಳ್ರಿ ಬೇಗ. ಗುಡ್ ಈವ್ನಿಂಗ್ ಎಲ್ಲರಿಗೂ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೇನೋ ಡೌಟ್ ಇತ್ತು ಸೆಷನ್ಸ್ ಬಗ್ಗೆ ಅಂತಂದರೆ ಕಾಮೆಂಟ್ ಮಾಡಿ. ಸ್ವಲ್ಪ ನಮಗೂ ಕೂಡ ಏನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಥಮ್ಸಪ್ ಎಲ್ಲರಿಗೂ ಥಮ್ಸಪ್ ಮಾಡಿ, ಸ್ವಲ್ಪ ಎಲ್ಲರಿಗೂ ಓಕೆ ಮಾಡಿ, ಆಯಿತಾ? ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ ಮೊದಲೇದಾಗಿ ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಷ್ಟು ದಿನ ಏನು ಕಲ್ತೀವಿ ಅನ್ನೋದನ್ನು ಒಂದ್ಸರಿ ರೀಕ್ಯಾಪ್ ಮಾಡೋಣ. ರೀಕ್ಯಾಪ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅಂದರೆ ಮೊದಲೇದಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕಲ್ತೀವಿ ಅಂದರೆ ಯಾವುದೋ ಒಂದು ದೈನಂದಿನ ದಿನದ ಚಟುವಟಿಕೆಯನ್ನು ಅತ್ಯಂತ ಸರಳವಾಗಿ ಹೇಳ್ತಕ್ಕಂಥ ವಿಧಾನವನ್ನು ನಾವು ಕಲ್ತೀವಿ. ಎಷ್ಟು ಸರಳವಾಗಿ ಕಲ್ತೀವಿ ಅಂದರೆ ಜಸ್ಟ್ ಸಬ್ಜೆಕ್ಟನ್ನು ಆ್ಯಡ್ ಮಾಡೋದು, ಜೊತೆಗೆ ಒಂದು ವರ್ಬನ್ನು, ನಂತರ ಆಬ್ಜೆಕ್ಟನ್ನು ಹಾಕಿದ್ರೆ ಸಾಕು, ನಾವು ಒಂದು ಸೆಂಟೆನ್ಸನ್ನು ಸರಳವಾಗಿ ಹೇಳೋದನ್ನು ಕಲ್ತೀವಿ. ಪಾಸಿಟಿವ್ ಹೇಳಿದ್ವಿ, ನೆಗೆಟಿವ್ ಹೇಳಿದ್ವಿ, ಇಂಟ್ರಾಗೇಟಿವ್ ಹೇಳಿದ್ವಿ, ನೆಗೆಟಿವ್ ಇಂಟ್ರಾಗೇಟಿವ್ ಕೂಡ ಕಲ್ತೀವಿ. ಯಾರಿಗಾದ್ರೂ ಡೌಟ್ ಇದೆಯಾ? ಹಾಗಾದರೆ ಸ್ವಲ್ಪ ವಿಡಿಯೋವನ್ನು ಇದಾದ ನಂತರ ನಮ್ಮ 50 days ಚಾಲೆಂಜ್ ಸ್ಪೋಕನ್ ಇಂಗ್ಲೀಷ್ ಒಂದು ಪ್ಲೇ ಲಿಸ್ಟಲ್ಲಿದೆ, ನೀವು ಆ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಮೊದಲಿಗೆ ಸ್ಟಾರ್ಟಿಂಗ್ ಒಂದು 2 ನಿಮಿಷ ಸ್ವಲ್ಪ ಇದಿರ್ಬೋದು, ನಂತರದಿಂದ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಪೇಷನ್ಸಿಂದ ಕಲೀರಿ. ಮತ್ತು ನಿಮ್ಮ ಜೊತೆಗೆ ಫ್ರೆಂಡ್ಸ್ ಇರೋರಿಗೂ ಕೂಡ ಸ್ವಲ್ಪ ತಿಳಿಸಿ ಅಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಈಗ ನಾವೇನು ಕಲ್ತೀವ್ರಿ ಅಂತಂದರೆ ಸ್ವಲ್ಪ ರೀಕ್ಯಾಪ್, ಅದಾದ ನಂತರ ಇವತ್ತಿಂದ ಹೊಸ ಟೆನ್ಸನ್ನು ಮತ್ತು ಹೊಸದನ್ನು ಕಲಿತಾ ಹೋಗೋಣ. ಇದು ಸಾಮಾನ್ಯ ವಾಕ್ಯವನ್ನು ಕಲ್ತೀವಿ. ನಂತರ ನಕಾರಾತ್ಮಕ ನೆಗೆಟಿವ್ ಸೆಂಟೆನ್ಸ್, ಐ ಈಟ್ ರೈಸ್ ಅಂತ ಕಲ್ತೀವಿ. ಐ ಡು ನಾಟ್ ಈಟ್ ರೈಸ್, ನಾನು ನಾನು ಅನ್ನವನ್ನು ತಿನ್ನುವುದಿಲ್ಲ ಅನ್ನೋದನ್ನು ಕಲ್ತೀವಿ. ಡು ಐ ಈಟ್ ರೈಸ್, ನಾನು ಅನ್ನವನ್ನು ತಿನ್ನುತ್ತೇನೆಯೇ ಅಂತ ಕಲ್ತೀವಿ. ಡೋಂಟ್ ಐ ಈಟ್ ರೈಸ್, ನಾನು ಅನ್ನವನ್ನು ತಿನ್ನುವುದಿಲ್ಲವೇ ಅಂತೇಳಿ ಕಲ್ತೀವಿ. ಈ ಥರ ಎಕ್ಸಾಂಪಲ್ಸ್ಗಳನ್ನು ನಾವೇನು ಮಾಡಿದ್ರಿ ಫಸ್ಟ್ ಒಂದು 4 ದಿನದಲ್ಲಿ ಇದೇ ಕಲ್ತೀವಿ. This what we learned from the last 4 days. This is a great achievement and you are giving a great support to us to do the many this kind of the session. So that's why thank you to you. And now we'll start the sessions. Can I start? We'll start with the session. We will go with the session. ನೋಡಿ, ಇವತ್ತೇನು ಕಲಿತಾ ಇದ್ದೀವಿ ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಪ್ರೆಸೆಂಟ್ ನಾವೇನಾದರೂ ಮಾಡ್ತಾ ಇದ್ದರೆ, ಯಾವುದೇ ಒಂದು ಕೆಲಸವನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದರೆ ಕೆಲಸವನ್ನು ಕಂಟಿನ್ಯೂ ಆಗಿ ನಡೀತಾ ಇದ್ದರೆ, ನೀವು ಕೆಲಸ ಈಗ ಏನು ಮಾಡ್ತಿದ್ದೀರಿ, ಕ್ಲಾಸನ್ನು ತರಗತಿಯನ್ನು ಕೇಳ್ತಾ ಇದ್ದೀರಾ, ಈ ಯಾವುದು ಕಂಟಿನ್ಯೂಸ್ ಆಗಿ ಪ್ರೆಸೆಂಟಲ್ಲಿ ನಡೀತಾ ಇರ್ತದೋ ಅಂಥ ಟೆನ್ಸನ್ನು ಕಲಿಯೋಣ. ಅಂಥ ಆ್ಯಕ್ಷನ್ಗಳನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು, ಸರಳವಾಗಿ ಹೆಂಗೆ ಹೇಳೋದು, ಅದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೆ ನಾವು ಮೊದಲೇದಾಗಿ ಅದಕ್ಕೆ ಕಲಿಯೋದಕ್ಕಿಂತ ಮುಂಚೆ ನಾವು ಫಾರ್ಮುಲಾವನ್ನು ತಿಳ್ಕೊಂಡ್ಬಿಟ್ರೆ ಸಾಕು, ಭಾಳ ಈಸಿ ರೀ. ಫಾರ್ಮುಲಾ ತಿಳ್ಕೊಂಡ್ವಿ, ಎಲ್ಲ ಸೆಂಟೆನ್ಸನ್ನು ಈಸಿಯಾಗಿ ಕಲಿಬೋದು. ಆ ಫಾರ್ಮುಲಾ ಒಂದು ಕಲ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ಮುಲಾ ಒಂದು ಇಂಪಾರ್ಟೆಂಟ್ ಕಲಿಯೋದು ಏನ್ರಿ ಅಂತಂದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕನ್ನಡದಾಗ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಇರ್ತೀವಿ. ಮುಂದುವರೆದ ವರ್ತಮಾನ ಕಾಲ ಅಂತಲೂ ಹೇಳ್ಬೋದು. ಮುಂದುವರೆದ ವರ್ತಮಾನ ಕಾಲ, ಹೌದು, ಏನೋ ಮುಂದುವರಿತಾ ಇದೆ ಅಂತ ಅರ್ಥ. ಈ ಕೆಲಸ ಕಂಟಿನ್ಯೂ ಆಗಿ ನಡೀತಾ ಇದೆ ಅಂತ, ಯಾವಾಗೋ ಸ್ಟಾರ್ಟ್ ಆಗಿದೆ, ಈಗ ಇನ್ನೇನು ಈ ಪ್ರೆಸೆಂಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಮತ್ತು ಅದು ಹಂಗೆ ಕಂಟಿನ್ಯೂ ಅಲ್ಲಿ ಕೆಲಸ ನಡೀತಾ ಇದೆ ಅಂತೇಳಿ ಅರ್ಥ. ಈಗ ನೋಡ್ರಿ, ಈಗ ನಾವೇನು ಮಾಡೋಣ ಅಂತಂದರೆ, ಇದನ್ನ
ಟೆನ್ಸ್ ಇದ್ರ ಅರ್ಥವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಅರ್ಥ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ನಾವು ಈ ಒಂದು ನಾನು ಏನು ಈ ಡೈಗ್ರಾಮ್ ಏನು ಕೊಟ್ಟಿದ್ದೀನಲ್ಲ, ಈ ಡೈಗ್ರಾಮ್ ಅಲ್ಲಿ ಎಲ್ಲಾನು ಇದೆ. ಇದನ್ನೊಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ರಿ. ಒಂದು ಡೆಫಿನೇಷನ್ ಅಲ್ಲಿ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗ್ತದೆ. This tense is used to express an ongoing action, ongoing at the time of speaking. ಇನ್ನೇನು ಈಗ ಮಾತಾಡಕತ್ತೀವಿ, ಕೆಲಸ ನಡೀಕತ್ತದ ಅಂಥದ್ದು ಯಾವ್ದು ಕೆಲಸ ಈಗ ಪ್ರೆಸೆಂಟ್ ಆಗಿ ನಡೀತಾ ಇದೆಯೋ, ಆನ್ ಗೋಯಿಂಗ್ ಅಂದ್ರೆ ನಡೆಯುತ್ತಿರುವ ಅಂತ ಕೆಲಸ, ನಡೆಯುತ್ತಿರುವ ಕೆಲಸವನ್ನು ನಾವು ತಿಳಿಸ್ಲಿಕ್ಕೆ ಈ ಟೆನ್ಸ್ ಅನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಹೆಂಗ್ ಬಳಸ್ತೀವಿ, ಏನೇನು ಬಳಸ್ತೀವಿ ಅನ್ನೋದನ್ನ ಟು ಮೇಕ್ ಅ present continuous tense we need to use the helping verbs am, are, is ಅಂತ ಹೇಳ್ತಾನೆ. ನಾವು ಅಲ್ಲಿ ಏನ್ ಮಾಡ್ತೀವಿ, ನೆಗೆಟಿವ್ ಮಾಡತ್ನಾಗ ಡೂ ಮತ್ತೆ ಡಸ್ ಅನ್ನ ಬಳಸಿದ್ವಿ. ಅದೇ ರೀತಿ ಈ ಟೆನ್ಸ್ ಅಲ್ಲಿ ನಾವು ಯಾಮ್, ಆರ್, ಈಸ್ ಅನ್ನ ಬಳಸ್ತೀವಿ. ಯಾಮ್, ಆರ್, ಈಸ್ ಅನ್ನ ಯಾವಾಗ ಬಳಸ್ತೀವ್ರಿ ಅಂತಂದ್ರೆ, ಏನ್ ಯಾಮ್, ಆರ್, ಈಸ್ ಏನ್ ಹೇಳ್ಕೊಡ್ತದ ಅಥವಾ ಯಾಮ್, ಆರ್, ಈಸ್ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ನಾವಿಲ್ಲಿ ನೋಡ್ರಿ. ಐನ ನಾವು ಎದಕ್ಕೆ ಬಳಸ್ತೀವ್ರಿ ಅಂತಂದ್ರೆ ಐಗೆ ಆಮ್ ಬಳಸ್ತೀವಿ. ಐಗೆ ಏನ್ ಬಳಸ್ತೀವ್ರಿ, ಆಮ್, ಆಮ್ ಅಂತ. ವಿ, ಯು, ದೇ ಇದಕ್ಕೆಲ್ಲ ಏನ್ ಬಳಸ್ತೀವಿ ಅಂತಂದ್ರೆ ಆರ್ ಬಳಸ್ತೀವ್ರಿ. ಎ ಆರ್ ಇ, ಆರ್ ಅಂತ ಬಹುವಚನ. ಇದು ಆಮ್ ಅನ್ನೋದು ಏಕವಚನ ಇದೆ, ಇದು ಐಗೆ ಮಾತ್ರ ಬಳಸ್ತಾರ, ಬೇರೆದಕ್ಕೆ ಯಾವುದಕ್ಕೂ ಬಳಸೋದಿಲ್ಲ. ವಿ, ದೇ, ಯು ಇದಕ್ಕೇನ್ ಬಳಸ್ತಾರ್ರಿ, ಆರ್ ಬಳಸ್ತಾರ. ಇಲ್ಲಿ ನಾನು ವಿ, ಯು, ದೇ ಅದಕ್ಕೇನ್ ಬಳಸ್ತಾರ್ರಿ, ಆರ್ ಬಳಸ್ತಾರ. ಆರ್ ಬಳಸ್ತಾ ಹೋಗ್ತಾರ. ಓಕೆ, ನೆಕ್ಸ್ಟ್ ಆಮ್ ಐಗೆ ಬಳಸ್ತಾರ. ಈ ಶೀಟ್ ಬಂದಾಗ ಈಸ್ ಬಳಸ್ತಾರ. ಈ ಶೀಟ್ ಬಂದಲ್ಲಿ ಈ, ಶಿ, ಇಟ್ ಬಂದಲ್ಲಿ ಏನ್ ಬಳಸ್ತಾರ್ರಿ ಅಂತಂದ್ರೆ ಈಸ್, ಸಾರಿ ಆರ್ ಬಳಸ್ತಾರೆ. ಆರ್, ಎ ಆರ್ ಇ, ಆರ್ ಬಳಸ್ತಾರೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ. ಇಲ್ಲಿ ಆರ್ ಆಲ್ರೆಡಿ ಇಲ್ಲಿ ಬಳಸ್ತಿದೀವಿ. ಅದಕ್ಕೆ ವಿ, ಯು, ದೇಕ್ಕೆ ಆರ್ ಬಳಸ್ತೀವಿ. ಹಾಗಾಗಿ ನಾವು ಇಲ್ಲಿ ಮತ್ತೆ ಆರ್ ಬಳಸಂಗಿಲ್ಲ. ಇದ್ರ ಬದಲಾಗಿ ನಾವ್ ಏನು ಬಳಸ್ತೀವ್ರಿ ಅಂತಂದ್ರೆ ಈಸ್ ಅನ್ನ ಬಳಸ್ತೀವಿ. IS, ಈಸ್ ಅನ್ನ ಬಳಸ್ತೀವಿ. ಈಗ ಒಂದ್ಸರಿ ಇದನ್ನ ಹೆಲ್ಪಿಂಗ್ ವರ್ಬ್ ಬಂದು ಹೆಂಗ ನೆನ್ಪಿಟ್ಕೊಳ್ಳೋದು ಸರಳವಾಗಿ ಅನ್ನೋದಾಗಿತ್ತಂದ್ರೆ ಸರಳ ಸೂತ್ರ ಏನಿಲ್ರಿ, ಮತ್ತೆ ಒಂದ್ಸರಿ ಜೋರಾಗಿ ಒದರಬೇಕು. ಐ ಆಮ್, ಐ ಆಮ್, ಐ ಆಮ್, ಐ ಆಮ್, ಐ ಆಮ್ ಅಂಥೇಳಿ. ವಿ ಆರ್, ವಿ ಆರ್, ವಿ ಆರ್. ಯು ಆರ್, ಯು ಆರ್, ಯು ಆರ್. ದೇ ಆರ್, ದೇ ಆರ್, ದೇ ಆರ್. He is, he is, he is. She is, she is, she is. It is, it is, it is. ಈ ತರ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಒಂದು ಫ್ಲೋ ಸಿಗುತ್ತೆ. ಒಂದ್ಸರಿ ಫ್ಲೋ ರಿದಮ್ ಬಂತಂತಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಸರಳವಾಗುತ್ತೆ. ಅದಕ್ಕೇನ್ ಹೇಳ್ತಾನೆ ಮುಂದೆ ಹೋಗ್ತಿ, ಯಾಮ್, ಆರ್, ಈಸ್ ನ ಬಳಸ್ತೀವಿ. ಮತ್ತೆ ಆಕ್ಷನ್ ವರ್ಬ್ ಏನಾಯ್ತಲ್ಲ V1 ಬಳಸ್ತೀವಿ ಅಂತ ಹೇಳ್ತಾನೆ. ವರ್ಬ್ 1 ಅನ್ನ ಬಳಸ್ತೀವಿ, V1 ಅನ್ನ ಬಳಸ್ತೀವಿ. ಜೊತೆಗೆ ING ಆಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಜೊತೆಗೆ ಏನ್ ಮಾಡ್ತೀವ್ರಿ, V1 ಪ್ಲಸ್ ING ಅನ್ನ ಆಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಹಂಗಂದ್ರೇನು, V1 ಅದಕ್ಕೆ ನಾನು ಇಲ್ಲಿ ಫಾರ್ಮುಲಾದಾಗ ಇಲ್ಲಿ ನೋಡಿ ಸಬ್ಜೆಕ್ಟ್ಗಳು ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಇದಾವ ಮತ್ತೆ ಯಾವ್ಯಾವ್ದಕ್ಕಿದಾವ ಈ ಡೈಗ್ರಾಮದಲ್ಲಿ ನಾನು ಎಲ್ಲ ತೋರಿಸಿದ್ದೀನಿ. ನಿಮ್ಗೆ ಇದೊಂದು ಡೈಗ್ರಾಮ್ ನೋಡ್ಕೊಂಡ್ರೆ ಸಾಕು. ವರ್ಬ್ ಯೂಸ್ಡ್, ಯಾವ ವರ್ಬ್ ಯೂಸ್ ಮಾಡಿದೀವಿ, V1 ಪ್ಲಸ್ ING. ಯೂಸ್ ಎಲ್ಲಿ ಆಗ್ತದ, ಎದಕ್ ಆಗ್ತದ ಅಂತ ತಿಳ್ಕಕತ್ತೀವಿ. ಯಾವ್ದಕ್ ಆಗ್ತಾ ಇದೆ, ಎಕ್ಸ್ಪ್ರೆಸ್ ಅನ್ ಆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಎಟ್ ಪ್ರೆಸೆಂಟ್. ಈಗ ಕೆಲಸ ನಡೀತಾ ಇದೆ ಅಂತ ಕೆಲಸಗಳನ್ನ ಹೇಳಕ್ಕೆ ಇದನ್ನ ಬಳಸ್ತೀವಿ ಅಂತೇಳಿ ಹೇಳ್ತೀವಿ. ಈ ಕನ್ನಡ ಮೀನಿಂಗ್ ಏನಪ್ಪಾ ಅಂತಂದ್ರೆ ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಗಳನ್ನ ವ್ಯಕ್ತಪಡಿಸಲು ಈ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ಏನ್ರಿ, ಪ್ರಸ್ತುತವಾಗಿ ನಡೀತಿರ್ತಕ್ಕಂಥ ಕಂಟಿನ್ಯೂ ಆಗಿ ನಡೀತಾ ಇರತಕ್ಕಂಥ ಕೆಲಸಗಳನ್ನು ನಾವು ಈ ರೀತಿ ಸೆಂಟೆನ್ಸ್ ಅಲ್ಲಿ ಈ ಒಂದು ಯಾಮ್, ಆರ್, ಈಸ್ ಅನ್ನ ಬಳಸಿ ಹೇಳ್ತೀವಿ. ಯಾಮ್, ಆರ್, ಈಸ್ ಪ್ಲಸ್ V1 ಪ್ಲಸ್ ING ನ ಬಳಸಿ ಹೇಳ್ತೀವಿ ಅಂತೇಳಿ ನಮಗೆ ಸರಳವಾಗಿ ಅರ್ಥ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ನಾವೇನಾದ್ರೂ ನೆಕ್ಸ್ಟ್ ಇವುಗಳನ್ನ ಸೆಂಟೆನ್ಸ್ ಅನ್ನ ತಿಳ್ಕೊಂಡಿವಿ. ಇದೊಂದ್ಸರಿ ಲಾಸ್ಟ್ ಒಂದ್ಸರಿ ನಾನು ರಿಪೀಟ್ ಮಾಡ್ತೀನಿ. If you don't mind and don't get bored also, just I need to be make you assure that you need to be very useful. I am V1 plus ING, we are V1 plus ING, you are V1 plus ING, they are V1 plus ING. She is V1 plus ING, he is V1 plus ING, it is V1 plus ING. V1 ಅಂತಂದ್ರೆ ಏನ್ರಿ, V1 ಇರ್ತದ. ಈಗ ಉದಾಹರಣೆಗೆ ಮೀಟ್ ಅಂತ ಐತೆ. ಮೀಟ್ ಅಂತಿದ್ರೆ ಮೀಟ್ ಅಲ್ಲಿ ನಾವೇನ್ ಮಾಡಬಹುದು,
ಮೀಟ್ ಜೊತೆಗೆ ಜಸ್ಟ್ ಎ ಮಿನಿಟ್, ಪೆನ್ ಯಾಕೋ ಕೆಲಸ ಮಾಡ್ತಾ ಇಲ್ಲ ನಾನು. ಓಕೆ, ಮೀಟ್ ಅನ್ನೋದೊಂದು ಏನಿದೆ ವರ್ಬ್ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ವರ್ಬಿಗೆ ಏನು ಮಾಡ್ತೀವಿ ರೀ, ಮೀಟ್ ಅಂತಿದೆ, ಮೀಟ್ ಅಂತಿದೆ, ವರ್ಬ್ 1 ಆಯ್ತು. ಇದಕ್ಕೆ ಪ್ಲಸ್ V1 ING ಅಂತಂದ್ರೆ ಏನಿಲ್ಲ, ING ಆ್ಯಡ್ ಮಾಡೋದು ಅಂತಂದ್ರೆ ಏನು ಮಾಡ್ತೀವ್ರಿ ಅಂತಂದರೆ ING ಆ್ಯಡ್ ಮಾಡೋದು ಅಂತಂದ್ರೆ ಜಸ್ಟ್ ವರ್ಬ್ ಏನಿರ್ತದಲ್ಲ ಅದಕ್ಕೆ ING ಅಂತ ಸೇರಿಸ್ತೀವಿ. ಅದು ING ಅಂತ ತೋರಿಸ್ತದ ಕೆಲಸ ಕಂಟಿನ್ಯೂ ಆಗಿ ನಡೆಯಕತ್ತದ ಅಂತ ಅರ್ಥ. ಕೆಲಸ ಏನ್ ಮಾಡಕತ್ತದ್ರಿ, ಕಂಟಿನ್ಯೂ ಆಗಿ ನಡೀತಾ ಇದೆ ಅಂತೇಳಿ ಅರ್ಥ. ಕೆಲಸ ಏನ್ ಮಾಡಕತ್ತದ್ರಿ, ಕಂಟಿನ್ಯೂ ಆಗಿ ನಡೀತಾ ಇದೆ ಅಂತೇಳಿ ಅರ್ಥ. ಓಕೆ, ಈಗ ನಾವೇನ್ ಮಾಡೋಣ್ರಿ, ನೆಕ್ಸ್ಟ್ ಒಂದಿಷ್ಟು ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋಣ. ಸೆಂಟೆನ್ಸ್ ಆಲ್ರೆಡಿ ಮಾಡಿದ್ವು ಅದಾವ, ಅದನ್ನ ನಾವು ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗೋಣ. ನಿಮಗೂ ಕೂಡ ಅದು ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದ. ಈಗ ನಾವು ಸ್ಟಾರ್ಟ್ ಮಾಡೋಣ. ಬಿ ಪೇಷನ್ಸಿ, ಒಳ್ಳೆ ರೀತಿಯಿಂದ ಕಲಿತಾ ಇದ್ದೀರಾ, ತುಂಬ ಆಸಕ್ತಿಯಿಂದ ನಮ್ಮ ತರಗತಿಗಳನ್ನು ಅಟೆಂಡ್ ಆಗ್ತಾ ಇದ್ದೀರಾ. ಕೆಲವು ಜನ ಕಾಮೆಂಟ್ ಕೂಡ ಬರಿತಾ ಇದ್ದಾರೆ. ಇನ್ನೂ ಒಂದು ರಿಕ್ವೆಸ್ಟ್ ಏನಪ್ಪ, ಈ ರೀತಿಯ ತರಗತಿಗಳು ಇನ್ನಿಷ್ಟು ಜನಕ್ಕೆ ಸಹಾಯವಾಗಲಿ ಅನ್ನೋಂಥ ನಿಮ್ಮ ಮನೋಭಾವನೆ ಇತ್ತು ಅಂತ ಅನ್ನೋದಾದರೆ ಪ್ಲೀಸ್ ದಯಮಾಡಿ ನಿಮ್ಮ ಫ್ರೆಂಡ್ಸನ್ನು ಕರೆತರ್ರಿ, ಅವ್ರಿಗೂ ಕೂಡ ಇಂಗ್ಲೀಷ್ ಕಲೀಲಿಕ್ಕೆ ಸಹಾಯ ಮಾಡಿ. ನಮಗೂ ಕೂಡ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡೋಣ. ವಿ ಆರ್ ಲಿವಿಂಗ್ ಇನ್ ಅ ಡಿಫ್ರೆಂಟ್ ಏರಿಯಾ ದಟ್ ವಿ ಕಾಲ್ಡ್, ಎಸ್ಪೆಷಲಿ ದಿಸ್ ಕ್ಲಾಸಸ್ ವಿ ಆರ್ ರನ್ನಿಂಗ್ ಇನ್ ಅ ರಾಯಚೂರು ಕೈಂಡ್ ಆಫ್ ಅ ಸಿಟಿ. ಹಾಗೆ ಇಲ್ಲಿ ಇಂಗ್ಲೀಷ್ಗೆ ವಾತಾವರಣ ಅನ್ನು ಕ್ರಿಯೇಟ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನೀವೆಲ್ಲರ ಆಸಕ್ತಿಯಿಂದ ಕಲಿತಾ ಇದ್ದೀರಾ. ದಟ್ಸ್ ಈಸ್ ಸೋ ಗ್ರೇಟ್. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ ಟು ಲರ್ನ್ ವಾಟ್ ಎವರ್ ಯು ಆರ್ ಶೋಯಿಂಗ್ ದ ಇಂಟ್ರೆಸ್ಟ್ ಟು ಲರ್ನ್ ದ ಇಂಗ್ಲೀಷ್. ದಟ್ ಮೈ ಡಿಯರ್ friends, come together. Today we will start with the present continuous tense. ಮತ್ತೊಂದು ಸರಿ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಈ ಸದ್ಯದಲ್ಲಿ ವರ್ತಮಾನದಲ್ಲಿ ನಡೆಯುತ್ತಿರೋ ಒಂದು ಕಾರ್ಯವನ್ನ ಹೇಳಲಿಕ್ಕೆ, ಅದನ್ನ ತಿಳಿಸ್ಲಿಕ್ಕೆ ಈ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನ ನಾವು ಹೇಳ್ತೀವಿ. ಟೆನ್ಸ್ ಸಾರ್, ನಮಗೆ ಟೆನ್ಸ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಟೆನ್ಸ್ ಅಂತ ಹೆಸರನ್ನ ಮರ್ತು ಬಿಟ್ರು. ಜಸ್ಟ್ ಯಾಮ್ ಆರ್ ಯೂಸ್ ಮಾಡ್ತೀವಿ ಅಂತಂದ್ರೆ ನೆನ್ಪಿಟ್ಕೊಳ್ರಿ. ಯಾಮ್ ಆರ್ ಈಸ್ ಅನ್ನ ಯೂಸ್ ಮಾಡ್ತೀವಿ, ಐಗೆ ಯಾಮ್ ಯೂಸ್ ಮಾಡ್ತೀವಿ, ಆರ್ಗೆ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ಯು ವಿ ದೇಗೆ ಯೂಸ್ ಮಾಡ್ತೀವಿ, ಈ ಶೀಟ್ ಇದ್ದಾಗ ಈಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನೋಡ್ರಿ ಒಂದೇ ಸೆಂಟೆನ್ಸ್ ಒಂದೇ ಸೆಂಟೆನ್ಸ್ ಅನ್ನ ನಾವು ನೋಡೋಣ. ಒಂದೇ ಸೆಂಟೆನ್ಸ್ ಏನಿದೆ, ಐ ಆಮ್ ಡ್ರಿಂಕಿಂಗ್ ವಾಟರ್. ಐ ಆಮ್ ಡ್ರಿಂಕಿಂಗ್ ವಾಟರ್, ನಾನು ನೀರನ್ನು ಕುಡಿಯುತ್ತಿದ್ದೇನೆ. ಏನು ಮಾಡಕತ್ತೀನ್ರಿ, ಆ ಆಮ್ ಅಂತ ಬಂದಿದೆ. ಯಾಮ್ ಅಂತ ಯಾಕೆ ಬಂದಿದೆ ರೀ, ಆಗ್ಲೇ ನಾನು ಹೇಳಿದೆ ಯಾಮನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಐಗೆ ಮಾತ್ರ ಯಾಮ್ ಯೂಸ್ ಮಾಡ್ತೀವಿ, ಯಾಮ್ ಇವನ್ನ ಯೂಸ್ ಮಾಡ್ತೀವಿ, ಯಾಮನ್ನ ಐಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಮ್ ಇದೆ. ಐ ಆಮ್ ಡ್ರಿಂಕಿಂಗ್ ವಾಟರ್, ನಾನು ನೀರು ಕುಡಿಯುತ್ತಿದ್ದೇನೆ. ಕಂಟಿನ್ಯೂ ಆಗಿ ನಡೀತಾ ಇದೆ, ಇನ್ನೇನು ನೀರು ಕುಡಿತಾ ಇದ್ದಾನೆ ಅವನು. ಅದಕ್ಕೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ನಾನು ನೀರು ಕುಡಿತಾ ಇದ್ದೇನೆ, ನಾನು ನೀರು ಕುಡಿತಾ ಇದ್ದೇನೆ, ನಾನು ಬರೆಯುತ್ತಾ ಇದ್ದೇನೆ. ಐ ಆಮ್ ರೈಟಿಂಗ್, ಐ ಆಮ್ ರೈಟಿಂಗ್, ನಾನು ಬರೆಯುತ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್, ಶಿ ಈಸ್ ಡ್ಯಾನ್ಸಿಂಗ್ ಬ್ಯೂಟಿಫುಲ್ಲಿ. ಅವಳೇನು ಮಾಡಕ್ಕಂತ ಈಸ್ ಬಳಸಿವಿ ಇಲ್ಲಿ. ಯಾಕಂತಂದ್ರೆ ಈ ಶೀಟ್ ಬಂದಾಗ ನಮ್ಗೆ ತಂಬರೂಲ್ ಐತ್ರಿ. ಈ ಶೀಟ್ ಬಂದಾಗ ಏನು ಮಾಡ್ಬೇಕಂತ, ಈ ಶೀಟ್ ಬಂತಂದ್ರೆ ಯಾವಾಗಲೇ ಆಗಲಿ ಈ ಶೀ ಹಿಟ್ ಇದು ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಈಸ್ ಅನ್ನ ಬಳಸ್ತೀವಿ. ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ, ಈಸ್ ಅನ್ನ ಬಳಸಿದ್ದಾರೆ. ಹಾಗಾಗಿ ಶಿ ಈಸ್ ಡ್ಯಾನ್ಸಿಂಗ್ ಬ್ಯೂಟಿಫುಲ್ಲಿ, ಅವಳು ಸುಂದರವಾಗಿ ನೃತ್ಯ ಮಾಡುತ್ತಿದ್ದಾಳೆ ಅಂತ ಅರ್ಥ. ಮಾಡುತ್ತಿದ್ದಾಳೆ. ಈಗ ಡ್ಯಾನ್ಸ್ ನಡೆಯಕತ್ತದ, ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ. ನಾನು ಪಾಠ ಮಾಡ್ತಿದ್ದೀನಿ, ಐ ಆಮ್ ಟೀಚಿಂಗ್, ನಾನು ಪಾಠವನ್ನ ಮಾಡುತ್ತಾ ಇದ್ದೇನೆ. ಇದೇನ್ರಿ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಿರ್ತದೆ. ನೀವೇನ್ ಮಾಡಕತ್ತೀರಿ, ಯು ಆರ್ ಲಿಸನಿಂಗ್ ದ ಕ್ಲಾಸ್ ಅಥವಾ ಯು ಆರ್ ಅಟೆಂಡಿಂಗ್ ದ ಕ್ಲಾಸ್. ನೀವು ತರಗತಿಯನ್ನು ಹಾಜರಿ ಆಗ್ತಾ ಇದ್ದೀರಿ ಅಥವಾ ನೋಡ್ತಾ ಇದ್ದೀರಿ. ವಾಚ್ ಅಂದ್ರೆ ಏನು, ವಾಚಿಂಗ್ ಅಂದ್ರೆ ನೋಡ್ತಾ ಇದ್ದೀರಿ ಅಂತ ಅರ್ಥ. ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಮಾಡೋಣ, ಬರೀ ನೋಡೋಣ. ಓಕೆ, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಆರ್ನ ಇದಕ್ಕೆ ಬಳಸ್ಯಾರ ಇಲ್ಲಿ. ದೇ ಅನ್ನೋದು ನಾವು ಆಗ್ಲೇ ಬಳಸಿದೀವಿ. ದೇಗೆ ಯಾವ್ದು ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ ಅಂತ ಹೇಳಿದ್ವಿ, ದೇಗೆ ಆರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ವಿ. ಆರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿ ಆರ್ ಅನ್ನ ಬಳಸಿದ್ದಾರೆ. ದೇ ಅಂದ್ರೆ ಏನು, ಅವರು. ದೇ ಅಂದ್ರೆ ಏನ್ರಿ, ಅವರು. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟ್ ಅನ್ನ ಆಡುತ್ತಿದ್ದಾರೆ ಅಂತ ಆಗ್ಬೇಕಿದ್ರು. ಅವರು ಕ್ರಿಕೆಟ್ ಏನ್ ಮಾಡುತ್ತಿದ್ದಾರೆ, ಆಡುತ್ತಿದ್ದಾರೆ. ಕ್ರಿಕೆಟ್ ಅನ್ನ ಏನಾಗುತ್ತಿದ್ದಾರೆ, ಅವರು ಆಡುತ್ತಿದ್ದಾರೆ. ಸ್ವಲ್ಪ
ಗ್ರಾಮರ್, ಕನ್ನಡ ಗ್ರಾಮರ್ ಸ್ವಲ್ಪ ತಪ್ಪಾಗಿದೆ, ನೀವೇನು ಮಾಡ್ರಿ, ಆಡುತ್ತಿದ್ದಾರೆ ಅಂತೇಳಿ ಮಾಡ್ಕೊಳ್ರಿ. ಆಡುತ್ತಿದ್ದರೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತ ಅರ್ಥ. ನೋಡಿ ನೆಕ್ಸ್ಟ್, ಈ ಈಸ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್, ಅವನು ಪರೀಕ್ಷೆಗಾಗಿ ಅಧ್ಯಯನ ಮಾಡುತ್ತಿದ್ದಾನೆ. ಈಗ ಓದ್ತಾ ಇದ್ದಾನೆ. ನೀವೆಲ್ಲರೂ ಇಂಗ್ಲಿಷ್ ಕಲಿತಾ ಇದ್ದೀರಾ, ಇಂಗ್ಲಿಷನ್ನು ನೋಡ್ತಾ ಇದ್ದೀರಾ ಅಂತ ಯಾವುದು ಕೆಲಸ ಕಂಟಿನ್ಯೂ ಆಗಿ ನಡೀತಾ ಇರ್ತದೆ ನೋಡಿ, ಅಂಥದಕ್ಕೆ ನಾವು ಏನು ಮಾಡ್ತೀವ್ರಿ, ಈ ಈಸ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್. ಯಾವುದಕ್ಕಾಗಿ ಓದ್ತಾ ಇದ್ದಾನಂತ, ಅವನು ಎಕ್ಸಾಮ್ಸ್ಗಾಗಿ ಓದ್ತಾ ಇದ್ದಾನೆ. ಅದಕ್ಕಾಗಿ ಅವನು ಪರೀಕ್ಷೆಗಾಗಿ ಅಧ್ಯಯನ ಮಾಡುತ್ತಿದ್ದಾನೆ ಅಂತ ಹೇಳಿದ್ರೆ ಆಯಿತು, ಮಾಡುತ್ತಿದ್ದಾನೆ. ನೀವು ಸಹಿತ ನೀವು ಎದಕ್ಕೆ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ದ ಎಕ್ಸಾಮ್ಸ್ ಅಂತ ಹೇಳ್ಬೋದು. ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ದ ಸ್ಪೀಕಿಂಗ್, ಮಾತನಾಡೋದಕ್ಕಾಗಿ ಇಂಗ್ಲಿಷನ್ನು ಕಲಿತಾ ಇದ್ದೀವಿ, ಅಥವಾ ನಾವು ಎಕ್ಸಾಮ್ ಬರೆಯೋದಕ್ಕಾಗಿ ಇಂಗ್ಲಿಷನ್ನು ಕಲಿತಾ ಇದ್ದೀವಿ ಅಂತ ಅರ್ಥ. ಆ ರೀತಿ ಕೂಡ ನಾವು ಸೆಂಟೆನ್ಸನ್ನು ನಾವು ಸ್ವಲ್ಪ ಮಾಡಿಫೈ ಮಾಡ್ಬೋದು. ವಿ ಆರ್ ಬಿಲ್ಡಿಂಗ್ ಎ ಹೌಸ್, ನಾವು ಮನೆಯನ್ನ ಕಟ್ಟುತ್ತಿದ್ದೇವೆ. ವಿ ಆರ್ ಅದಕ್ಕೆ ಐ ವಿ ಯು ಬಂದಾಗ ಏನ್ ಮಾಡ್ತೀವಿ, ಸರಿ, ವಿ ಯು ದೇ ಬಂದಾಗ ಆರ್ ಅನ್ನ ಬಳಸ್ತೀವಿ. ಅದಕ್ಕೆ ಇಲ್ಲಿ ಕೂಡ ಆರ್ ಅನ್ನ ಬಳಸಿದ್ದಾರೆ. ವಿ ಆರ್ ಬಿಲ್ಡಿಂಗ್ ಹೌಸ್, ನಾವು ಮನೆಯನ್ನ ಕಟ್ಟುತ್ತಿದ್ದೇವೆ. ಏನ್ ಮಾಡ್ತಾ ಇದ್ದೇವೆ, ಮನೆಯನ್ನ ಕಟ್ಟುತ್ತಿದ್ದೇವೆ. ನಾವು ಕೂಡ ಮನೆಯನ್ನ ಕಟ್ಟುತ್ತಿದ್ದೇವೆ, ಇಂಗ್ಲಿಷ್ ಅನ್ನುವ ಮನೆಯನ್ನ ಕಟ್ಟುತ್ತಿದ್ದೇವೆ. ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಪ್ಯಾಲೇಸ್, ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಇಂಗ್ಲಿಷ್ ಪ್ಯಾಲೇಸ್, ಇಂಗ್ಲಿಷ್ ಅನ್ನೋ ಒಂದು ಅರಮನೆಯನ್ನ ಕಟ್ಟುತ್ತಿದ್ದೇವೆ. ದಟ್ಸ್ ವೈ ಬಿಲ್ಡ್ ವೆರಿ ರೈಟ್ಲಿ, ಬಹಳ ಸುಂದರವಾಗಿ ಕಟ್ಟುವ ಪ್ರಯತ್ನ ನಮ್ಮದಾಗಬೇಕು. ಓಕೆ, ನೆಕ್ಸ್ಟ್, ವಿ ಆರ್ ಹೆಲ್ಪಿಂಗ್, ಯು ಆರ್ ಹೆಲ್ಪಿಂಗ್ ಫ್ರೆಂಡ್, ಯು ಆರ್ ಹೆಲ್ಪಿಂಗ್ ಯುವರ್ ಫ್ರೆಂಡ್. ನೀವು ನಿಮ್ಮ ಸ್ನೇಹಿತನಿಗೆ ಸಹಾಯ ಮಾಡುತ್ತಿದ್ದೀಯಾ ಅಥವಾ ಸಹಾಯ ಮಾಡುತ್ತಿದ್ದೀರಿ ಅಂತಲೂ ಕೂಡ ಅರ್ಥ ಆಗುತ್ತೆ. ಯು ಆರ್ ಹೆಲ್ಪಿಂಗ್ ಯುವರ್ ಫ್ರೆಂಡ್ಸ್, ನೀನು ನಿನ್ನ ಸ್ನೇಹಿತನಿಗೆ ಸಹಾಯ ಮಾಡುತ್ತಿದ್ದೀಯಾ. ಈಗ ಕಂಟಿನ್ಯೂ ಆಗಿ ಸಹಾಯ ಮಾಡ್ತಾ ಇದ್ದೀಯಾ ಅಂತ ಅರ್ಥ. ಇವಾಗೂ ಮಾಡ್ತೀಯಾ, ಅದು ಕೆಲಸ ನಡೀತಾ ಇದೆ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್, ಮಕ್ಕಳು ತೋಟದಲ್ಲಿ ಆಟವಾಡುತ್ತಿದ್ದಾರೆ. ಮಕ್ಕಳು ಏನ್ ಮಾಡ್ತಿದ್ದಾರೆ, ಆಟವಾಡುತ್ತಿದ್ದಾರೆ. ಕುಣಿಯೋದು, ಎಗರೋದು, ಆಟವಾಡ್ತಿದ್ದಾರೆ, ಕ್ರಿಕೆಟ್ ಆಡ್ತಿರ್ಬೋದು, ಏನೋ ಒಂದು ಆಟ ಕಂಟಿನ್ಯೂ ಆಗಿ ನಡೀತಾ ಇದೆ. ದೇ ಆರ್ ಪ್ಲೇಯಿಂಗ್, ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್, ಯು ಆರ್ ಲಿಸನಿಂಗ್, ನೀವು ಕೇಳ್ತಾ ಇದ್ದೀರಾ. ಐ ಆಮ್ ಟೀಚಿಂಗ್, ನಾನು ಮಾತಾಡ್ತಾ ಇದ್ದೀನಿ ಅಥವಾ ಪಾಠವನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಈ ರೀತಿ ಸೆಂಟೆನ್ಸನ್ನು ನೀವು ಮಾಡ್ತಾ ಹೋಗ್ಬೋದು, ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್, ಐ ಆಮ್ ರೈಟಿಂಗ್ ಅ ಸ್ಟೋರಿ, ನಾನು ಒಂದು ಕಥೆಯನ್ನು ಬರೆಯುತ್ತಿದ್ದೇನೆ. ಏನು ಮಾಡ್ತಿದ್ದೀನಿ ರೀ, ನಾನು ಒಂದು ಕಥೆಯನ್ನು ಬರೆಯುತ್ತಿದ್ದೇನೆ. ಯಾಕೆ ಯಾಮ್ ಬಂತು ಮತ್ತಿಲ್ಲಿ ಅಂತಂದರೆ, ಐ ಇದ್ದಾಗ ನಾವೇನು ಮಾಡ್ತೀವಿ ರೀ, ಐ ಇದ್ದಾಗ ಯಾಮನ್ನು ಬಳಸ್ತೀವಿ. ಹಾಗಾಗಿ ಇಲ್ಲಿ ಕೂಡ ಯಾಮನ್ನು ಬಂದಿದೆ. ಹಾಗಾಗಿ ನಾವೇನು ಮಾಡ್ಬೇಕ್ರಿ, ಯಾಮನ್ನೇ ಬಳಸಬೇಕು. ಐ ಬಂದಲ್ಲಿ ಆಸ್ ಇಟ್ ಈಸ್ ಆಮ್, ನೋ ಚೇಂಜಸ್ ಇನ್ ದ ಯೂಸಿಂಗ್ ದ ಹೆಲ್ಪಿಂಗ್ ವರ್ಬ್ಸ್. ಇವನ್ನೆಲ್ಲ ನಾವೇನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ, ಹೌದಿಲ್ಲ. ಯಾಮ್, ಆರ್, ಈಸ್, ಇವು ಮಾತ್ರ ನೆನಪಿರ್ಲೇಬೇಕು. ಒಂದ್ಸರಿ ಒಂದು 10 ಸಾರಿ ಬರ್ತೆಗಿರಿ, ಇಲ್ಲ ಲೌಡ್ ಆಗಿ ಓದ್ರಿ. ಐ ಆಮ್ ಗೋಯಿಂಗ್, ಯು ಆರ್ ಗೋಯಿಂಗ್, ನೀನು ಹೋಗ್ತಾ ಇದ್ದೀಯಾ, ಈ ತರ ಪ್ರಾಕ್ಟೀಸ್ ಮಾಡಿ. ಶಿ ಈಸ್ ಗೋಯಿಂಗ್, ಅವಳು ಹೋಗ್ತಿದ್ದಾಳೆ, ಶಿ ಈಸ್ ಗೋಯಿಂಗ್ ಅಂತ. ಇಲ್ಲೇನು ಬಂತು, ಐ ಆಮ್ ರೈಟಿಂಗ್ ಎ ಸ್ಟೋರಿ, ನಾನು ಒಂದು ಕಥೆಯನ್ನು ಬರೆಯುತ್ತಿದ್ದೇನೆ. ಏನು ಮಾಡ್ತಿದ್ದೀನಿ ರೀ, ಕಥೆಯನ್ನು ನಾನು ಈಗ ಬರಿತಾ ಇದ್ದೇನೆ. ಈಗ ಕಂಟಿನ್ಯೂ ಆಗಿ ಕೆಲಸ ನಡೀತಾ ಇದೆ, ನಾನು ಬರೆಯುತ್ತಾ ಇದ್ದೇನೆ ಅಂತ ಅರ್ಥ. ನೋಡ್ರಿ, ನೆಕ್ಸ್ಟ್, ಶಿ ಈಸ್ ವಾಚಿಂಗ್ ಟಿವಿ, ಅವಳೇನು ಮಾಡಕತ್ತಾಳಂತ, ಟಿವಿ ನೋಡಕತ್ತಾಳಂತ. ಯಾವುದು ಧಾರಾವಾಹಿ ನೋಡ್ತಿದ್ದಾಳೋ ಅಥವಾ ಯಾವುದಾದ್ರೂ ಒಳ್ಳೆ ಸೀರಿಯಲ್ ನೋಡ್ತಿದ್ದಾಳೋ, ಇನ್ನೇನು ನೋಡ್ತಿದ್ದಾಳೋ ಗೊತ್ತಿಲ್ಲ, ಬಟ್ ಶಿ ಈಸ್ ವಾಚಿಂಗ್ ಟಿವಿ, ಅವಳು ಟಿವಿಯನ್ನು ನೋಡುತ್ತಾ ಇದ್ದಾಳೆ ಅಂತ ಅರ್ಥ ಆಯಿತು. ಶಿ ಈಸ್ ಟೀಚಿಂಗ್, ಇನ್ನು ಒಂದು ಕೆಳಗೆ ನೋಡೋಣ, ಈ ಈಸ್ ಟೀಚಿಂಗ್ ಮ್ಯಾಥ್, ಅವನು ಗಣಿತವನ್ನು ಕಲಿಸುತ್ತಿದ್ದಾನೆ. ಯಾಕೆ ಈ ಬಂದಿದೆ, ಹಂಗಾಗಿ ಈ ಇರೋದ್ರಿಂದ ನಾವೇನು ಮಾಡಿದೀವಿ ಅಂತಂದ್ರೆ ಈಸ್ ಅನ್ನ ಬಳಸಿದೀವಿ. ಪ್ಲಸ್ V1 ಟೀಚ್ ಅನ್ನೋದೇನ್ರಿ,
ವರ್ಬ್ ಒನ್ ಅದಕ್ಕೆ ಪ್ಲಸ್ ಐ ಎನ್ ಜಿ ಸೇರಿಸ್ತಾ ಇದೀವಿ. ಎಲ್ಲ ತಲೆ ನೋಡ್ರಿ ಐ ಎನ್ ಜಿ ಐತೆ. ಈ ಐ ಎನ್ ಜಿ ಅನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದು ವರ್ಬ್ನಲ್ಲಿ. ಪ್ರತಿಯೊಂದು ವರ್ಬಿಗೆ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸಿದೆ, ಒಂದು ಚಾರ್ಟ್ ಅಲ್ಲಿ ತೋರಿಸಿದೆ, ವರ್ಬ್ ಒನ್ ಇರಬೇಕು ಪ್ಲಸ್ ವಿ ಒನ್ ಇರಬೇಕು ಅಂತ. ವರ್ಬ್ ಒನ್ ಪ್ಲಸ್ ಐ ಎನ್ ಜಿ ಅಂತೇಳಿ. ಓಕೆ, ವಿ ಆರ್ ಕ್ಲೀನಿಂಗ್ ದ ರೂಮ್. ನಾವು ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ ಅಂತೇಳಿ ಅರ್ಥ. ನೀನು ಈಗೇನು ವಾಶ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ವಿ ಆರ್ ವಾಷಿಂಗ್ ಅವರ್ ಕ್ಲಾತ್ಸ್. ನಾವು ನಮ್ಮ ಬಟ್ಟೆಗಳನ್ನು ತೊಳೆಯುತ್ತಿದ್ದೇವೆ. ಇವು ದೈನಂದಿನ ಬದುಕಿನಲ್ಲಿ ಎಲ್ಲರೂ ಬಳಸ್ತಾರೆ ಈ ರೀತಿ ಸೆಂಟೆನ್ಸ್. ನಿಮಗೂ ಕೂಡ ಬಳಸ್ತೀರಿ, ಎಲ್ಲರೂ ಬಳಸ್ತಾರ. ಹಾಗಾಗಿ ಈ ರೀತಿನ ನೀವು ಮನೆಗ ಪ್ರತಿನಿತ್ಯ ಏನೇನು ಕೆಲಸ ಮಾಡ್ತೀರ ನೋಡಿ, ಮುಂಜಾನಿಂದ ಏನೇನು ಮಾಡ್ತೀರಾ ಒಂದು ಸ್ಮಾಲ್ ಎಕ್ಸಸೈಸ್ ಮಾಡೋಣ. ಏನಪ್ಪ, ನೀವು ನಮ್ಮ ಜೊತೆಗೆ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಹೇಳ್ದಂಗೆ ಪ್ರಯತ್ನ ಮಾಡೋಣ. ನೀವು ಕೂಡ ಲೌಡ್ ಆಗಿದ್ರೆ ಅವಕಾಶ ಇತ್ತು ಅಂತಂದ್ರೆ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಐ ಆಮ್ ಲಿಸನಿಂಗ್ ಕ್ಲಾಸ್. ನೀವು ಒಂದ್ಸರಿ ಹೇಳ್ರಿ, ಐ ಆಮ್ ಲಿಸನಿಂಗ್ ಕ್ಲಾಸ್. I am watching YouTube. They are watching YouTube. ಅವರು ಯೂಟ್ಯೂಬ್ ಅನ್ನು ನೋಡ್ತಿದ್ದಾರೆ. He is watching YouTube. ಅವನು ಯೂಟ್ಯೂಬ್ ಅನ್ನು ನೋಡುತ್ತಿದ್ದಾನೆ. We are learning English. ನಾವು ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ಇನ್ನು ಮುಗಿದಿಲ್ಲ, ಕಲಿತಾ ಇದ್ದೀವಿ ಅಂತ ಹೇಳ್ಬೇಕಾಗಿದೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಅಂತ. ಆ ರೀತಿ ಸೆಂಟೆನ್ಸು. ಈ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಅಲೋನ್ ಇದ್ದಾಗ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ ಅದನ್ನ ಒಂದ್ಸರಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ಏನೇನು ಬರ್ತಾವೆ ಜಸ್ಟ್ ಹಿಂಗೆ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಯಾಮಾರಿ ಹಚ್ಚೋದು, ವಿ ಒನ್ ಪ್ಲಸ್ ಐ ಎನ್ ಜಿ ಆಗ್ತಾ ಹೋಗೋದು, ಹೇಳೋದು ಆ ರೀತಿ ಹಾರ್ಡ್ ಪ್ರಾಕ್ಟೀಸ್ ಮಾಡಿರಿ. ಒಂದು 15ರಿಂದ 20 ಸೆಂಟೆನ್ಸ್ ಮಾಡಿರಿ. ನೆಕ್ಸ್ಟ್, ಐ ಆಮ್ ಡ್ರೈವಿಂಗ್ ಎ ಕಾರ್. ನಾನು ಕಾರನ್ನು ಚಾಲನೆ ಮಾಡುತ್ತಿದ್ದೇನೆ. ಐ ಆಮ್ ಡ್ರೈವಿಂಗ್. ಯಾಮ್ ಯಾಕೆ ಬಳಸ್ತಿದ್ದೀನಿ? ಐ ಇದೆ, ಹಾಗಾಗಿ ನಾನು ಯಾಮ್ ಬಳಸ್ತಾ ಇದ್ದೀನಿ. ನೀವು ಯು ಇತ್ತಂತಂದ್ರೆ ಆರ್ ಬಳಸ್ರಿ, ಈ ಇತ್ತಂದ್ರೆ ಈಸ್ ಬಳಸ್ರಿ, ಶಿ ಇತ್ತಂದ್ರೆ ಈಸ್ ಬಳಸ್ರಿ. ಶಿ ಈಸ್ ಡ್ರೈವಿಂಗ್ ಎ ಕಾರ್. ಅವಳು ಕಾರನ್ನು ನಡೆಸುತ್ತಿದ್ದಾಳೆ. ಈ ಈಸ್ ಡ್ರೈವಿಂಗ್ ಎ ಕಾರ್. ಅವನು ಕಾರನ್ನು ನಡೆಸುತ್ತಿದ್ದಾನೆ. ಇಟ್ ಈಸ್ ಡ್ರೈವಿಂಗ್ ಎ ಕಾರ್. ಅದು ಕಾರನ್ನು ನಡೆಸ್ತಾ ಇದೆ. ಐ ಆಮ್ ಡ್ರೈವಿಂಗ್ ಎ ಕಾರ್. ನಾನು ಕಾರನ್ನು ನಡೆಸುತ್ತಿದ್ದೇನೆ ಅಂತ ಅರ್ಥ. ಶಿ ಈಸ್ ಕುಕಿಂಗ್ ರೈಸ್. ಅವಳು ಅಕ್ಕಿಯನ್ನು ಬೇಯಿಸುತ್ತಿದ್ದಾಳೆ ಅಥವಾ ಅನ್ನವನ್ನು ಮಾಡುತ್ತಿದ್ದಾಳೆ ಅಂತ ಕೂಡ ಅರ್ಥ ಆಗುತ್ತೆ. ಅವಳು ಅನ್ನವನ್ನು ಮಾಡುತ್ತಿದ್ದಾಳೆ. ಯಾರು ಸಲಿಗೆ ಮಾಡಕತ್ತಾಳ ಗೊತ್ತಿಲ್ಲ. ಶಿ ಈಸ್ ಕುಕಿಂಗ್ ರೈಸ್. ಅವಳು ಅನ್ನವನ್ನು ಮಾಡುತ್ತಿದ್ದಾಳೆ. ಓಕೆ, ಇಲ್ಲಿ ಈಸ್ ತಗೊಂಡಿವಿ. ಶಿ ಈಸ್ ಕುಕ್ಕಿಂಗ್ ಅಂತಂದ್ರೆ ಸಾಕು. ಈಸ್ ಬಳಸ್ರಿ. ಓಕೆ, ದೇ ಆರ್ ವೇಟಿಂಗ್ ಫಾರ್ ದಿ ಬಸ್. ಅವರು ಬಸ್ಸಿಗಾಗಿ ಕಾಯುತ್ತಿದ್ದಾರೆ. ಯಾವುದಕ್ಕಾಗಿ ಕಾಯುತ್ತಿದ್ದಾರೆ? ಬಸ್ಸಿಗಾಗಿ ಕಾಯುತ್ತಿದ್ದಾರೆ. ಬಸ್ನಾಗ ಯಾರಿದಾರ ಗೊತ್ತಿಲ್ಲ, ಹಾಗಾಗಿ ಅವರು ಏನ್ ಮಾಡ್ತಿದ್ದಾರೆ, ತಮ್ಮ ಪ್ರೀತಿಯಾದವರು ಬಸ್ನಲ್ಲಿ ಇರಬಹುದು, ಹಾಗಾಗಿ ಕಾಯುತ್ತಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ದ ಬಸ್. ಅವರು ಬಸ್ಸಿಗಾಗಿ ಕಾಯುತ್ತಿದ್ದಾರೆ. ವಿ ಆರ್ ವೇಟಿಂಗ್ ಫಾರ್ ದ ಇಂಗ್ಲಿಷ್ ಲರ್ನಿಂಗ್. ನಾವು ಇಂಗ್ಲಿಷ್ ಕಲಿಯುವುದಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಟು ಟಾಕ್ ವೆರಿ ಫ್ಯಾಷನೇಟ್ಲಿ. ನಾವು ತುಂಬ ಒಳ್ಳೆ ರೀತಿಯಿಂದ ಮಾತನಾಡಬಹುದನ್ನ ಕಾಯ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟ್, ವಿ ಆರ್. ಇಲ್ಲಿ ವೇಟಿಂಗ್ ಅಂತ ಐತೆ, ವಿ ಆರ್ ವೇಟಿಂಗ್ ಫಾರ್ ಅಂತ ಐತೆ. ಮುಂದೆ ನೀವು ಆಬ್ಜೆಕ್ಟ್ ಅನ್ನು ಎದಕ್ಕಾದರೂ ಆ್ಯಡ್ ಮಾಡಬಹುದು. ವಿ ಆರ್ ವೇಟಿಂಗ್ ಫಾರ್ ಫ್ರೆಂಡ್ಸ್. ನಾವು ಗೆಳೆಯರಿಗಾಗಿ ವೇಟ್ ಮಾಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ ಅಂತ ಅರ್ಥ. ಕಂಟಿನ್ಯೂ. ವಿ ಆರ್ ವೇಟಿಂಗ್ ಫಾರ್ ದ ಸರ್. ನಾವು ಶಿಕ್ಷಕರಿಗಾಗಿ ಕಾಯ್ತಾ ಇದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಅವರ್ ಫಾದರ್. ನಮ್ಮ ತಂದೆಗಾಗಿ ಕಾಯ್ತಾ ಇದ್ದೀವಿ ಅಂತ ಅರ್ಥ. ಕೆಲಸ ಏನ್ ಮಾಡಿದೆ? ನಡೀತಾ ಇದೆ, ಕಂಟಿನ್ಯೂ ಅಂತ. ಶಿ ಈಸ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್. ಅವಳ ಒಂದು ಯೋಜನೆಯ ಮೇಲೆ ಕೆಲಸ ಮಾಡುತ್ತಿದ್ದಾನೆ. ಅವನೇನು ಮಾಡುತ್ತಿದ್ದಾನೆ? ಒಂದು ಯೋಜನೆ ಮೇಲೆ ಕೆಲಸ ಮಾಡುತ್ತಿದ್ದಾನೆ. ಈಸ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ಅವನು ಒಂದು ಯೋಜನೆಯ ಮೇಲೆ ಕೆಲಸ ಮಾಡುತ್ತಿದ್ದಾನೆ. ನೋಡಿ, ದ ಸ್ಟೂಡೆಂಟ್ಸ್ ಅಂತ ಬಂತು, ಹಿಂಗನು ಬಳಸ್ಬೋದು. ಸ್ಪೆಸಿಫಿಕ್ ಆಗಿ ಸ್ಟೂಡೆಂಟ್ಸ್ನ ನಾವು ನೋಟಿಫೈ ಮಾಡೋದ್ರಿಂದ, ಇಂಡಿಕೇಟ್ ಮಾಡೋದ್ರಿಂದ, ದಿ ಸ್ಟೂಡೆಂಟ್ಸ್ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಬಗೆಹರಿಸುತ್ತಿದ್ದಾರೆ. ಗಣಿತ ಲೆಕ್ಕಗೂ ಪಟ ಮಾಡ್ತಾ ಇರ್ತಾವ, ಅದಕ್ಕೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಬಹಳ ಬುದ್ಧಿವಂತಿಕೆ ಇರುತ್ತೆ, ಹಾಗಾಗಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ. ವಿ ಆರ್ ವಿಸಿಟಿಂಗ್ ಅ ಮ್ಯೂಸಿಯಂ.
ನಾವು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುತ್ತಾ ಇದ್ದೇವೆ ಅಥವಾ ನೀಡುತ್ತಿದ್ದೇವೆ ಅಂತ ಅರ್ಥ. ನಾವು ವಸ್ತು ಸಂಗ್ರಹಾಲಯಕ್ಕೆ ಏನು ಮಾಡ್ತಿದ್ದೀವಿ? ಭೇಟಿ ಕೊಡುತ್ತಾ ಇದ್ದೇವೆ. ವಿ ಆರ್ ವಿಸಿಟಿಂಗ್ ದ ಟೆಂಪಲ್ಸ್ ಅಂತಲೂ ಹೇಳ್ಬೋದು. ನಾವು ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಾ ಇದ್ದೇವೆ ಅಂತ ಅರ್ಥ. ಇದನ್ನ ರಾಜಕೀಯ ನಾಯಕರು ಹೇಳ್ತಾರೆ, ದ ಪೊಲಿಟಿಷಿಯನ್ಸ್ ಆರ್ ವಿಸಿಟಿಂಗ್ ದ ಪೀಪಲ್. ರಾಜಕೀಯ ನಾಯಕರು ಜನರನ್ನು ಭೇಟಿ ಮಾಡುತ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ದಾಗ, ಅವ್ರದ್ದು ಅದೇ ಕೆಲಸ. ಹಾಗಾಗಿ ಈ ರೀತಿ ನೆಕ್ಸ್ಟ್ ಸೆಂಟೆನ್ಸ್ಗಳನ್ನು ನೋಡೋಣ. ಓಕೆ, ಐ ಆಮ್ ರೀಡಿಂಗ್ ಎ ನಾವೆಲ್. ನಾನೇನು ಮಾಡ್ತಿದ್ದೀನಿ? ನಾವೆಲನ್ನು ಓದ್ತಾ ಇದ್ದೇನೆ. ನಾನು ಒಂದು ಕಾದಂಬರಿಯನ್ನು ಓದುತ್ತಿದ್ದೇನೆ. ಏನು ಮಾಡ್ತಿದ್ದೀನಿ ರೀ? ಯಾಮ್ ಬಳಸಿದ್ದೀನಿ. ಸಿಂಪಲ್ ಆಗಿ ಐ ಇದೆ, ಹಾಗಾಗಿ ನಾನು ಯಾಮನ್ನು ಬಳಸಿದ್ದೀನಿ. ನೀವು ಇದಕ್ಕೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಉಳಿಬೇಕು. ಶುಡ್ ಬಿ ಇನ್ ಯುವರ್ ಮೈಂಡ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಯುವರ್ ಬ್ಲಡ್. ಇಟ್ ಶುಡ್ ಬಿಕಮ್ ಯುವರ್ ಬ್ಲಡ್. ನಿಮ್ಮ ರಕ್ತಗತ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ಒತ್ತಿ ಹೇಳ್ತಾ ಇರ್ತೀನಿ. ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ದಿಸ್ ಮೈ ರಿಪಿಟೇಷನ್ಸ್. ಡೋಂಟ್ ಫೀಲ್. ಓಕೆ, ಐ ಆಮ್, ವಿ ಆರ್, ಯು ಆರ್, they are. Okay, I am, you are, they are, we are ಅಂತಾನು ಬಳಸ್ತೀವಿ. ಈ ಶೀಟ್ ಬಂದಾಗ ಈಸ್ ಬಳಸ್ತೀವಿ. he is, she is, it is. ಇವು ಗೊತ್ತಿದ್ರೆ ಸಾಕು. V1 ಪ್ಲಸ್ ing ಗೊತ್ತಿದ್ರೆ ಸಾಕು. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಕೆಳಗ ಮೇಲೆ ಮಾಡ್ಬೋದು, ಆರಾಮಾಗಿ ಕಲಿತಾ ಹೋಗ್ಬೋದು. ಡೋಂಟ್ ದರ್ ಇಸ್ ನೋ ಕನ್ಫ್ಯೂಸ್ ಎಟ್ ಆಲ್ ಟು ಲರ್ನ್ ಇಂಗ್ಲಿಷ್. ಪೀಪಲ್ ಆರ್ ಸೇ ದ ಇಂಗ್ಲಿಷ್ ವಿಲ್ ಕ್ರಿಯೇಟ್ ದ ಟೆನ್ಸ್ ವಿಲ್ ಕ್ರಿಯೇಟ್ ದ ಟೆನ್ಷನ್. ನೋ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೆಕ್ಸ್ಟ್, ಶಿ ಈಸ್ ಮೇಕಿಂಗ್ ಟೀ. ಅವಳು ಏನು ಮಾಡ್ತಿದ್ದಾಳೆ ಅಂದರೆ ಚಹಾವನ್ನು ಮಾಡುತ್ತಿದ್ದಾಳೆ. ಯಾರ ಸಲುವಾಗಿ ಮಾಡಕತ್ತಾಳ? ನಿಮ್ಮ ಸಲುವಾಗಿ ಮಾಡ್ತಿರ್ಬೋದು, ಐ ಡೋಂಟ್ ನೋ. ಶಿ ಈಸ್ ಮೇಕಿಂಗ್ ಎ ಟೀ. ಅವಳು ಚಹಾನ ಮಾಡುತ್ತಿದ್ದಾಳೆ. ಓಕೆ, ನೆಕ್ಸ್ಟ್, ದೇ ಆರ್ ಸ್ವಿಮ್ಮಿಂಗ್ ಇನ್ ದ ಪೂಲ್. ಸ್ವಿಮ್ಮಿಂಗ್ ಪೂಲ್. ಓಕೆ, ಪೂಲ್ ಅಂತಲೂ ಹೇಳ್ಬೋದು. ಈಜು ಕೊಳದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ? ಈಜಾಡುತ್ತಿದ್ದಾರೆ. he is repairing his bike. ಅವನು ತನ್ನ ಬೈಕನ್ನು ಸರಿಪಡಿಸುತ್ತಿದ್ದಾನೆ. ಕೆಲವೊಬ್ರು ಎಕ್ಸ್ಪರ್ಟ್ ಇರ್ತಾರೆ, ಏನು ರಿಪೇರಿ ಗೊತ್ತಿರಂಗಿಲ್ಲ, ಸುಮ್ಮನೆ ಹುಚ್ಚಿ ಕುಂತಿರ್ತಾರೆ, ಮತ್ತೆ ಮಾಡ್ತಿರ್ತಾರೆ. ಅದೇನು ಇದ್ದಿದ್ದು ಕೂಡ ಕೆಲಸ ಕೆಟ್ಟೋಗಿರ್ತದೆ. ಕೆಲವು ಜನ ಎಕ್ಸ್ಪರ್ಟ್ ಇದ್ದರು, ಚೆನ್ನಾಗಿ ಕೂಡ ಮಾಡ್ತಾರೆ, ಹಂಗೇನಿಲ್ಲ. ಬಟ್ ಐ ಆಮ್ ಜೋಕಿಂಗ್ ಯು. ಈ ಈಸ್ ರಿಪೇರಿಂಗ್ ಈಸ್ ಬೈಕ್. ಅವನದೇ ಬೈಕ್ ಅಲ್ಲ, ಅವನು ಏನಾನು ಮಾಡ್ಕೊಳ್ಳಿ. ಅವನು ತನ್ನ ಬೈಕನ್ನು ಸರಿಪಡಿಸುತ್ತಿದ್ದಾನೆ. ಏನು ಮಾಡ್ತಿದ್ದಾನೆ? ಸರಿಪಡಿಸುತ್ತಿದ್ದಾನೆ. ವಿ ಆರ್ ಪ್ಲಾಂಟಿಂಗ್ ಟ್ರೀಸ್. ನಾವು ಮರಗಳನ್ನು ನೆಡುತ್ತಿದ್ದೇವೆ. ನಾವೇನು ಮಾಡ್ತಿದ್ದೀವಿ? ಮರಗಳನ್ನು ನೆಡುತ್ತಿದ್ದೇವೆ. ಕೆಲಸ ಏನು ನಡೆಯಕತ್ತದ? ತೋಡಕತ್ತೀವಿ, ಗುಂಡಿ ತೋಡಕತ್ತೀವಿ, ಮರ ಇಡಕತ್ತೀವಿ, ಗುಂಡಿ ತೋಡಕತ್ತೀವಿ, ಸಸಿ ಇಡಕತ್ತೀವಿ ಅಂತ ಅರ್ಥ. ಪ್ಲಾನಿಂಗ್. ಓಕೆ, ಪ್ಲಾಂಟಿಂಗ್ ಅಂದ್ರೆ ಏನ್ರಿ? ನೆಡುವುದಂಥದ್ದು, ಗಿಡವನ್ನು ನೆಡ್ತಕ್ಕಂಥದ್ದು. ಐ ಆಮ್ ಎಕ್ಸಸೈಸಿಂಗ್ ಎಟ್ ದ ಜಿಮ್. ನಾನು ಜಿಮ್ನಲ್ಲಿ 6 ಪ್ಯಾಕ್ಗಾಗಿ ನಾನು ಏನು ಮಾಡ್ತಾ ಇದ್ದೀನಿ? ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಎಕ್ಸಸೈಸಿಂಗ್. ಐ ಆಮ್ ಎಕ್ಸಸೈಸಿಂಗ್, ing ಹಚ್ಚನ. ಐ ಆಮ್ ಎಕ್ಸಸೈಸಿಂಗ್ ಎಟ್ ದ ಜಿಮ್. ಎಲ್ಲಿ? ಎಟ್ ದ ಜಿಮ್. ಜಿಮ್ನಲ್ಲಿ ನಾನು ಜಿಮ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಎಟ್ ದ ಯೂಟ್ಯೂಬ್. ನಾವು ಯೂಟ್ಯೂಬ್ನಲ್ಲಿ ನಾವು ಇಂಗ್ಲೀಷ್ ಕಲಿಯಕತ್ತೀವಿ. ಅದರಂಗೆ ಶಿ ಈಸ್ ಪ್ಲೇಯಿಂಗ್ ಪಿಯಾನೋ. ಅವಳು ಏನು ಮಾಡಕತ್ತಾಳಂತ? ಅವಳು ಪಿಯಾನೋ ವಾದಿಸುತ್ತಿದ್ದಾಳೆ. ಅವಳು ಬಾರ್ಸಕತ್ತಾಳಂತ. ಪಿಯಾನೋ ಅಂತಂದರೆ ಹಿಂಗ ವೀಣೆಯ ಚಿಕ್ಕದಾಗಿರ್ತಕ್ಕಂಥ ವೀಣೆ ಕೈಯಾಗಿ ಹಿಡ್ಕೊಂಡು ನುಡಿಸ್ತಿರ್ತಾರಲ್ಲ. ಶಿ ಈಸ್, ಅವಳು ವೀಣೆಯನ್ನು ನುಡಿಸುತ್ತಿದ್ದಾಳೆ. ದೇ ಆರ್ ಟಾಕಿಂಗ್ ಆನ್ ಫೋನ್. ಅವ್ರ ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ. ಏನ್ರಿ? ಅವ್ರು ಏನು ಮಾಡಕತ್ತಾರ? ದೇ ಆರ್, ಈ ಕಂಟಿನ್ಯೂ ಆಗಿ ಮಾತಾಡ್ತಾ ಇರ್ತಾರ. ಹಾಗಾಗಿ ದೇ ಆರ್ ಟಾಕಿಂಗ್ ಆನ್ ದಿ ಫೋನ್. ಅವರು ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ ಅಂತ ಅರ್ಥ. ಓಕೆ, ಅವರು ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್, ನೀವು ಕೂಡ
ಇವು ತುಂಬ ಇದಾವೆ ಆದಷ್ಟು ಇನ್ನು ಸ್ವಲ್ಪ ಮಾಡೋಣ. ಏಕಂತಂದ್ರೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಬಿ ಅಟ್ ಲೀಸ್ಟ್ ಕೇರ್ಫುಲ್. ಇಫ್ ಯು ಆರ್ ಲಿಸನಿಂಗ್ ಯುವರ್ ಮೈಂಡ್ ಆಟೋಮೆಟಿಕಲಿ ದ ನೇಚರ್ ಹ್ಯಾಸ್ ಗಿವನ್ ಅ ಬ್ಯೂಟಿಫುಲ್ ಎನರ್ಜಿ ಇನ್ ಯು ದಟ್ ಇಟ್ ವಿಲ್ ಸಕ್, ಇಟ್ ವಿಲ್ ಟೇಕ್ ದ ಸೆಂಟೆನ್ಸಸ್ ಇನ್ ಅನ್ಕಾನ್ಷಿಯಸ್ಲಿ. ನಿಮ್ಗೆ ಗೊತ್ತಿಲ್ಲಾರ್ದಂಗೆ ಸೆಂಟೆನ್ಸ್ ತಲೆಗೆ ಹೋಗ್ತಾ ಕೇಳ್ತಾ ಇತ್ತಂದ್ರೆ ಮೋಸ್ಟ್ ಆಫ್ ದ ಇಂಗ್ಲಿಷ್ ಲರ್ನರ್ಸ್ ಆರ್ ದ ಲಿಸನರ್ಸ್ ಹೂ ಆರ್ ದ ಗುಡ್ ಲಿಸನರ್ಸ್, ದೇ ಆರ್ ಅ ಗುಡ್ ಸ್ಪೀಕರ್ಸ್. ಯಾರು ಚೆನ್ನಾಗಿ ಕೇಳ್ತಾರೋ ಅವರು ಚೆನ್ನಾಗಿ ಮಾತಾಡ್ತಾರ, ಯಾರು ಚೆನ್ನಾಗಿ ಕೇಳ್ತಾರೋ ಅವರು ಚೆನ್ನಾಗಿ ಮಾತಾಡ್ತಾರ ಅನ್ನೋದನ್ನು ನೆನ್ಪಿಟ್ಕೊಂಡಿರ್ರಿ. ಓಕೆ, ನೆಕ್ಸ್ಟ್ ನಾವು ಸೆಂಟೆನ್ಸನ್ನು ನೋಡ. ವಿ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ. ನಾವು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈಗ ಯಾರ್ದೋ ಒಂದು ಬರ್ತ್ಡೇ ಇರ್ತದೆ, ಅದು ಯಾರೋ ಫೋನ್ ಮಾಡ್ತಾರೆ, ಏನು ಮಾಡಕತ್ತಿದ್ದೆ ಅಂತ ಕೇಳಿದ್ರೆ ವಿ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ. ಯಾರು ಬರ್ತ್ಡೇ? ನಿಮ್ಮ ಫ್ರೆಂಡ್ದಿರ್ಬೋದು, ತಾಯಿದಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ದಿರ್ಬೋದು, ಬಾಯ್ ಫ್ರೆಂಡ್ದಿರ್ಬೋದು. ಏನಂತ ಹೇಳ್ತೀವಿ ಅವಾಗ? ವಿ ಆರ್ ಸೆಲೆಬ್ರೇಟಿಂಗ್. ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆಚರಿಸುತ್ತಿದ್ದೇವೆ ಅಂತ. ಐ ಆಮ್ ಬೈಯಿಂಗ್ ಗ್ರೋಸರೀಸ್. ನಾನು ದಿನಸಿ ಅಂತಂದ್ರೆ ದಿನನಿತ್ಯ ನಾವೇನು ಬಳಸ್ತೀವಲ್ಲ ಮನೆ ಸಾಮಾನುಗಳು, ಅಂಥವುಗಳನ್ನು ಖರೀದಿಸುತ್ತಿದ್ದೇನೆ ಅಂತ ಅರ್ಥ. ಶಿ ಈಸ್ ಶಾಪಿಂಗ್ ಇನ್ ದಿ ಮಾಲ್. ಅವಳು ಮಾಲಿನಲ್ಲಿ ಎಲ್ಲಿ ತಗಕತ್ತಾಳೆ ಇವ್ರನ್ನೆಲ್ಲ, ಎಲ್ಲಿ ತಗಂತೀವ, ಇವಳು ಎಲ್ಲಿ ತಗಕತ್ತಾಳ ಅಂತಂದ್ರೆ ಇವಳು ಮಾಲ್ದಾಗ ತಗಕತ್ತಾಳ. ಮಾಲಿಗೆ ಹೋಗೋದು. ಶಿ ಈಸ್ ಶಾಪಿಂಗ್ ಇನ್ ಅ ಮಾಲ್. ಅವಳು ಮಾಲಿನಲ್ಲಿ ದೈನಂದಿನ ಏನೋ ಸಾಮಾನುಗಳನ್ನು ಶಾಪಿಂಗ್ ಮಾಡಕತ್ತಾಳ ಅಂದ್ರೆ ಕೊಂಡ್ಕೊಳ್ತಿದ್ದಾಳ ಅಂತ ಅರ್ಥ. ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅವರು ಒಂದು ಹಾಡನ್ನು ಹಾಡುತ್ತಿದ್ದಾರೆ. ಅದು ಚೆಂದ ಹಾಡಕತ್ತಾರೋ ಭಾಳ ಕೆಟ್ಟದಾಗ ಆಡಕತ್ತಾರೆ ಗೊತ್ತಿಲ್ಲ, ಬಟ್ ಅವರು ಹಾಡುತ್ತಿದ್ದಾರೆ. ಅವಳು ಏನು ಮಾಡಕತ್ತಾಳ ಅಂತ ಯಾರಾದ್ರೂ ಕೇಳಿದ್ರೆ, ಅವ್ರು ಏನು ಮಾಡಕತ್ತಾರ ಅಂತ ಕೇಳಿದ್ರೆ ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅವ್ರ ಹಾಡನ್ನು ಹಾಡ್ತಿದ್ದಾರೆ, ಟ್ರೆಂಡಿಂಗ್ ಸಾಂಗ್ ಅನ್ನು ಹಾಡ್ತಾ ಇದ್ದಾರೆ ಅಂತ ಅರ್ಥ. ದೇ ಆರ್ ಸಿಂಗಿಂಗ್ ಎ ಸಾಂಗ್. ನೆಕ್ಸ್ಟ್, ಈ ಈಸ್ ಫಿಶಿಂಗ್ ಇನ್ ದಿ ರಿವರ್. ಅವನ ನದಿಯಲ್ಲಿ ಫಿಶ್ ಅಂದ್ರೆ ಮೀನನ್ನು ಹಿಡಿಯುತ್ತಿದ್ದಾನೆ. ಗಾಳ ಹಾಕಿ ಕಾಯ್ಕಂತ ಹಿಡಿಯಕ್ಕಂತ ಕುಂತಾನ. ಈ ಈಸ್ ಫಿಶಿಂಗ್ ಇನ್ ದ ರಿವರ್. ಅವನ ನದಿಯಲ್ಲಿ ಮೀನು ಹಿಡಿಯುತ್ತಿದ್ದಾನೆ. ಈಸ್ ಫಿಶಿಂಗ್ ಅಂತಂದ್ರೆ ಮೀನನ್ನು ಹಿಡಿಯುತ್ತಿದ್ದಾನೆ ಅಂತ ಅರ್ಥ. ವಿ ಆರ್ ಪ್ರಿಪೇರಿಂಗ್ ಫಾರ್ ದ ಪಾರ್ಟಿ. ಅವ್ರೇನ್ ಮಾಡಕತ್ತಾರ ಅಂತಂದ್ರೆ ವಿ ಅಂದ್ರೆ ನಾವು. ವಿ ಆರ್ ಪ್ರಿಪೇರಿಂಗ್ ಫಾರ್ ದಿ ಪಾರ್ಟಿ. ನಾವು ಪಾರ್ಟಿಗಾಗಿ ಸಿದ್ಧತೆಯನ್ನು ನಡೆಸುತ್ತಿದ್ದೇವೆ ಅಂತೇಳಿ ಅರ್ಥ. ಓಕೆ, ನಡೆಸಿದ್ದೇವೆ ಅಥವಾ ನಡೆಸುತ್ತಿದ್ದೇವೆ ಅಂತಲೂ ಕೂಡ ಹೇಳ್ಬೋದು. ಓಕೆ, ಐ ಆಮ್ ಕ್ಲೀನಿಂಗ್ ದಿ ಡಿಶಸ್. ನಾನು ಪಾತ್ರೆಯನ್ನು ತೊಳೆಯುತ್ತಿದ್ದೇನೆ. ಇದು ಮತ್ತೆ ಯಾರಿಗೂ ತಪ್ಪಿದ್ದಲ್ಲ. ಪಾತ್ರೆಯನ್ನು ತೊಳೆಯುತ್ತಿದ್ದೇನೆ ಅಂತ ಅರ್ಥ. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ವಾಷಿಂಗ್ ಡಿಶಸ್ ಅಥವಾ ಐ ಆಮ್ ಕ್ಲೀನಿಂಗ್ ದ ಡಿಶಸ್. ಡಿಶಸ್ ಅಂದ್ರೆ ಪಾತ್ರೆಗಳು ಅಂತ ಅರ್ಥ. ಡಿಶಸ್ ಅಂದ್ರೆ ಏನ್ರಿ? ಪಾತ್ರೆಗಳು ಅಂತ ಅರ್ಥ. ಬೇಕಿದ್ರೆ ನೀವು ಹೆಂಗ ಸೆಂಟೆನ್ಸ್ ಮಾಡ್ಬೋದು ಅಂತಂದ್ರೆ, ಓಕೆ, ಈ ಇತ್ತಂದ್ರೆ ಈನೇ ತಗೊಳ್ಳೋಣ ಅಥವಾ ಶೀನಾದ್ರೂ ತಗೊಳ್ರಿ. ಈಸ್ ಕ್ಲೀನಿಂಗ್ ದಿ ಡಿಶಸ್. ಅವರೇನ್ ಮಾಡ್ತಿದ್ದಾರೆ? ಅವಳು ಅಥವಾ ಅವನು ಪಾತ್ರೆಗಳನ್ನ ತೊಳೆಯುತ್ತಿದ್ದಾನೆ ಅಂತ ಅರ್ಥ. ಶಿ ಈಸ್ ಐರನಿಂಗ್ ದಿ ಕ್ಲಾತ್ಸ್. ಇವು ನೋಡಿ, ದಿನನಿತ್ಯ ನಾವೆಲ್ಲರೂ ಮಾಡ್ತಾ ಇರ್ತೀವಿ ಕೆಲಸಗಳು. ಹಾಗಾಗಿ ಇವು ಬಹಳ ರಿಲೆವೆಂಟ್ ಇರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಶಿ ಈಸ್ ಐರನಿಂಗ್ ದಿ ಕ್ಲಾತ್. ವಾಟ್ ಶಿ ಈಸ್ ಡೂಯಿಂಗ್? ಅವಳೇನು ಕೆಲಸ ಮಾಡ್ತಿದ್ದಾಳೆ? ಶಿ ಈಸ್ ಐರನಿಂಗ್ ದಿ ಕ್ಲಾತ್ಸ್. ಅವಳು ಬಟ್ಟೆಯನ್ನು ಇಸ್ತ್ರಿ ಮಾಡ್ತಿದ್ದಾಳೆ ಅಂತೇಳಿ ಹೇಳ್ಬೋದು. ಶಿ ಈಸ್ ಐರನಿಂಗ್ ದ ಕ್ಲಾತ್. ಅವಳು ಬಟ್ಟೆಯನ್ನು ಐರನ್ ಮಾಡ್ತಿದ್ದಾಳೆ. ದೇ ಆರ್ ಫಿಕ್ಸಿಂಗ್ ದ ಕಾರ್ ಅಂತಂದರೆ ಅವ್ರ ಕಾರನ್ನು ಸರಿಪಡಿಸುತ್ತಾ ಇದ್ದಾರೆ ಅಂತ ಅರ್ಥ. ಈಸ್ ಶೇವಿಂಗ್ ಈಸ್ ಬಿಯರ್ಡ್ ಅಂದರೆ ಅವನು ಗಡ್ಡವನ್ನು ಮಾಡ್ಕೊಳ್ತಿದ್ದಾನ ಅಂತ ಅರ್ಥ. ಈಸ್ ಶೇವಿಂಗ್ ಈಸ್ ಬಿಯರ್ಡ್ ಅಂದ್ರೆ ಏನ್ರಿ? ಗಡ್ಡ ಮಾಡ್ಕೊಳ್ತಿದ್ದಾನೆ. ವಾಟ್ ಈಸ್ ಡೂಯಿಂಗ್? ಈಸ್ ಶೇವಿಂಗ್ ಈಸ್ ಬಿಯರ್ಡ್ ಅಂದ್ರೆ ಏನ್ರಿ? ಅವನು ಗಡ್ಡವನ್ನ ಮಾಡ್ಕೊಳ್ತಿದ್ದಾನೆ ಅಂತ ಅರ್ಥ. ದಾಡಿ ಅಂತಂತೀವಲ್ಲ, ದಾಡಿಯನ್ನ ಮಾಡ್ಕೊಳ್ತಿದ್ದಾನೆ ಅಂತ ಅರ್ಥ. ವಿ ಆರ್ ಎಂಜಾಯಿಂಗ್ ದ ಮ್ಯೂಸಿಕ್
ನಾವು ಮ್ಯೂಸಿಕನ್ನು, ನಾವು ಸಂಗೀತವನ್ನು ಆನಂದಿಸುತ್ತಿದ್ದೇವೆ. ವಿ ಆರ್ ಎಂಜಾಯಿಂಗ್. ನಾವು ಸಂಗೀತವನ್ನು ಎಲ್ಲರೂ ಎಂಜಾಯ್ ಮಾಡ್ತಾರೆ. ವಾಟ್ ದೇ ಆರ್ ಡೂಯಿಂಗ್ ಅಂತಂದರೆ ಅವರು ಸಂಗೀತವನ್ನು ಎಂಜಾಯ್ ಮಾಡ್ತಿದ್ದಾರೆ. ದೇ ಆರ್ ಎಂಜಾಯಿಂಗ್ ದ ಮ್ಯೂಸಿಕ್. ಅವರು ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅರ್ಥ. ಐ ಆಮ್ ಲಿಸನಿಂಗ್ ಟು ಎ ಪಾಡ್ಕಾಸ್ಟ್. ಪಾಡ್ಕಾಸ್ಟ್ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬ್ಗಳಲ್ಲಿ ಪಾಡ್ಕಾಸ್ಟ್ ಅಂತ ಮಾಡ್ತಾರೆ. ಇಬ್ಬರೇ ವ್ಯಕ್ತಿಗಳು, ಒಬ್ಬ ಗೆಸ್ಟ್ ಕುಂತಿರ್ತಾನೆ, ಒಬ್ಬ ಆ್ಯಂಕರ್ ಕುಂತಿರ್ತಾನೆ. ಅವ್ರವ್ರು ಇಬ್ಬರು ಮಾತಾಡ್ತಿರ್ತಾರೆ. ಒಬ್ಬರು ಪ್ರಶ್ನೆ ಕೇಳ್ತಿರ್ತಾರೆ, ಒಬ್ಬರು ಉತ್ತರ ಹೇಳ್ತಿರ್ತಾರೆ. ಸಂಬಡಿ ಈಸ್ ಆಸ್ಕ್ ದ ಕ್ವಶನ್ಸ್, ಈ ವಿಲ್ ಬಿ ದ ಆನ್ಸರ್, ಈಸ್ ಗೋಯಿಂಗ್ ಟು ಬಿ ಆನ್ಸರ್ ಓಕೆ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ಮ್ಯಾನರ್. ಒಳ್ಳೆ ಆಸಕ್ತಿಕರವಾಗಿ ನಡೀತಿರ್ತಾವೆ. ಆ ಪಾಡ್ಕಾಸ್ಟ್ ಅಂತ ಕರಿತೀವಿ ಅದನ್ನು. ಶಿ ಈಸ್ ಬೇಕಿಂಗ್ ಎ ಕೇಕ್. ಅವಳು ಕೇಕನ್ನು ಅಡಿಗೆಯಲ್ಲಿ, ಅಥವಾ ಅಡಿಗೆ ಅಲ್ಲ, ಅವಳು ಕೇಕ್ ತಯಾರಿಸುತ್ತಿದ್ದಾಳೆ ಅಂತಲೇ ಹೇಳ್ಬೋದು. ಏನ್ರಿ, ಅವಳು ಕೇಕನ್ನು ತಯಾರಿಸುತ್ತಿದ್ದಾಳೆ. ಅವಳು ಏನು ಮಾಡುತ್ತಿದ್ದಾಳೆ? ಕೇಕನ್ನು ತಯಾರಿಸುತ್ತಿದ್ದಾಳೆ. ಅವಳು ಕೇಕ್ ತಯಾರಿಸುತ್ತಿದ್ದಾಳೆ. ಅವಳಿಗೆ ಏನು ಮಾಡುತ್ತಿದ್ದಾಳೆ? ಕೇಕ್ ತಯಾರಿಸುತ್ತಿದ್ದಾಳೆ ಅಷ್ಟೇ. ಅವಳು ಕೇಕ್ ತಯಾರಿಸುತ್ತಿದ್ದಾಳೆ. ಈ ಈಸ್ ರನ್ನಿಂಗ್ ಫಾಸ್ಟ್. ಅವನು ವೇಗವಾಗಿ ಓಡುತ್ತಿದ್ದಾನೆ. ಏನು ಮಾಡ್ತಿದ್ದಾನೆ ರೀ? ಅವನು ವೇಗವಾಗಿ ಓಡುತ್ತಿದ್ದಾನೆ. ಅವನೇನು ಮಾಡ್ತಿದ್ದಾನೆ? ವೇಗವಾಗಿ. ಯಾಕೆ ಈ ಬಂದದ? ಅದಕ್ಕೆ ಈಸ್ ತಗೊಂಡಿವಿ. ಈಸ್ ರನ್ನಿಂಗ್ ಫಾಸ್ಟ್. ಅವನು ವೇಗವಾಗಿ ಓಡುತ್ತಿದ್ದಾನೆ. ವಿ ಆರ್ ಆರ್ಗನೈಸಿಂಗ್ ದ ಇವೆಂಟ್. ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸುತ್ತಿದ್ದೇವೆ. ವಿ ಆರ್ ಆರ್ಗನೈಸಿಂಗ್ ದ ಟೀಚರ್ಸ್ ಡೇ. ವಿ ಆರ್ ಆರ್ಗನೈಸಿಂಗ್ ದ ವ್ಯಾಲೆಂಟೈನ್ಸ್ ಡೇ. ವಿ ಆರ್ ಆರ್ಗನೈಸಿಂಗ್ ದ ಗಣೇಶ ಫೆಸ್ಟಿವಲ್. ನಾವು ಗಣೇಶನ ಚತುರ್ಥಿ ಅಥವಾ ಗಣೇಶನ ಫೆಸ್ಟಿವಲನ್ನು ನಾವೇನು ಮಾಡ್ತಿದ್ದೀವಿ? ಆರ್ಗನೈಸ್ ಮಾಡ್ತಿದ್ದೀವಿ ಅಂದರೆ ಆಯೋಜಿಸುತ್ತಿದ್ದೇವೆ ಅಂತ ಅರ್ಥ. ಐ ಆಮ್ ಸೆಂಡಿಂಗ್ ಎನ್ ಇಮೇಲ್. ನಾನು ಒಂದು ಸಂದೇಶವನ್ನು ಕಳಿಸುತ್ತಿದ್ದೇನೆ. ಯಾರಿಗೆ ಗೊತ್ತಿಲ್ಲ. ಐ ಆಮ್ ಸೆಂಡಿಂಗ್ ಎನ್ ಇಮೇಲ್ ಟು ದಿ ಆಫೀಸರ್, to the manager, to the boss, to the wife, to the mother, to the sister. ಯಾರಿಗಾದರೂ ಹೇಳ್ಬೋದು ನೀವು ಮುಂದೆ. ಓಕೆ, ಶಿ ಈಸ್ ಬ್ರೌಸಿಂಗ್ ದ ಇಂಟರ್ನೆಟ್. ಅವಳು ಇಂಟರ್ನೆಟ್ಟನ್ನು ವೀಕ್ಷಿಸುತ್ತಿದ್ದಾಳೆ. ಬ್ರೌಸಿಂಗ್ ಅಂದರೆ ಏನ್ರಿ? ನೋಡೋದು ಅಂತ ಅರ್ಥ, ವೀಕ್ಷಣೆ ಮಾಡೋದು. ದೇ ಆರ್ ಅಟೆಂಡಿಂಗ್ ದ ಮೀಟಿಂಗ್. ಅವರು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ದೇ ಆರ್ ಅಟೆಂಡಿಂಗ್ ಅಂದರೆ ಅವರು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತೇಳಿ ಅರ್ಥ. ಈ ಈಸ್ ರೀಡಿಂಗ್ ದಿ ನ್ಯೂಸ್ ಪೇಪರ್. ಅವನು ಸುದ್ದಿ ಪತ್ರಿಕೆಯನ್ನು ಓದುತ್ತಿದ್ದಾನೆ. ಏನು ಮಾಡುತ್ತಿದ್ದಾನೆ? ಓದುತ್ತಿದ್ದಾನೆ. ಈಗ ಇಷ್ಟು ನಾವೇನೇನು ಮಾಡಿದ್ದೀವಿ, ಇನ್ನೂ ತುಂಬ ಇದ್ದಾವೆ. ನಾನು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸರಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ನೀವು ಇನ್ನೊಂದ್ಸರಿ ರಿಪೀಟ್ ಒಂದ್ಸರಿ ನೋಡ್ರಿ, ನಿಮಗೆ ಎಲ್ಲ ಅರ್ಥ ಆಗ್ತದೆ. ಇದೊಂದು ಸರಿ ಪ್ರೋಗ್ರಾಮನ್ನು ಮೀನ್ಸ್ ಈ ಕ್ಲಾಸನ್ನು ಮುಗಿಸೋಕ್ಕಿಂತ ಮುಂಚೆ ಒಂದ್ಸರಿ ರೀಕಾಲ್ ಮಾಡ್ತೀನಿ. ಕೊನೆಗೆ ಒಂದ್ಸರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಮುಂದುವರೆದ ವರ್ತಮಾನ ಕಾಲ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ರೈಟ್ ನಾವು. ಈಗ ಕೆಲಸ ನಡೀತಾ ಇದ್ದ ಕೆಲಸಗಳನ್ನು ನಾವು ಹೇಳಲಿಕ್ಕೆ ಈ ಟೆನ್ಸನ್ನು ಬಳಸ್ತೀವಿ. ಅದಕ್ಕೆ ಐಗೆ ಆ್ಯಮ್ ಬಳಸ್ತೀವಿ ಹೆಲ್ಪಿಂಗ್ ವರ್ಬ್ ಆಗಿ. ಸಹಾಯಕ ಕ್ರಿಯಾಪದವಾಗಿ ಏನು ಮಾಡ್ತೀವಿ ರೀ? ಸಹಾಯಕ ಕ್ರಿಯಾಪದವಾಗಿ ಯಾಮನ್ನು ಬಳಸ್ತೀವಿ. ಮತ್ತೆ ಮತ್ತೆ ಒತ್ತಿ ಹೇಳಕತ್ತೀನಿ. ಆ್ಯಮನ್ನು ಬಳಸ್ತೀವಿ. ವಿ ಆರ್, ಯು ಆರ್, ದೇ ಆರ್, ಎ ಆರ್, ಇ ಆರ್ ಅನ್ನು ಬಳಸ್ತೀವಿ. ಈ ಈಸ್, ಶಿ ಈಸ್, ಇಟ್ ಈಸ್, ಎಲ್ಲದಕ್ಕೂ ಐ ಎಸ್. ಇ ಈಸ್, ಶಿ ಈಸ್, ಇಟ್ ಈಸ್. V1 ಪ್ಲಸ್ ಐ ಎನ್ ಜಿ. ಇಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. V1 ಪ್ಲಸ್ ಐ ಎನ್ ಜಿನ ಸೇರಿಸ್ತೀವಿ. ವರ್ಬ್ ಯಾವುದೋ ಇತ್ತಂದ್ರೆ ಕೂಡ, ಮೀಟ್ ಅಂತ ಇತ್ತಂದ್ರೆ ಇದು ಮೀಟಿಂಗ್ ಅಂತ ಆಗ್ತದ. ಓಕೆ, ಟು ಎಕ್ಸ್ಪ್ರೆಸ್ ಎನ್ ಆ್ಯಕ್ಷನ್ ಅಂತ, ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಈ ಟೆನ್ಸ್ ಬಳಸ್ತೀವಿ. ಫಾರ್ಮುಲಾ ಏನಪ್ಪ? ಅಫರ್ಮೇಟಿವ್ ಫಾರ್ಮುಲಾ ಅಂದರೆ ಸಬ್ಜೆಕ್ಟು. ಓಕೆ, ಸಬ್ಜೆಕ್ಟು ಪ್ಲಸ್ ಏನಿದೆ? ಸಬ್ಜೆಕ್ಟ್ ಇದೆ. ಫಸ್ಟಿಗೆ ಸಬ್ಜೆಕ್ಟ್ ಅಂದರೆ ಇದು, ನಂತರ ಹೆಲ್ಪಿಂಗ್ ವರ್ಬ್ ಯಾಮ್ ಆರ್ ಈಸ್ ಇವು ಮೂರಾಗ ಯಾವುದನ್ನ ಒಂದು ಇರ್ತದ. ಅದಾದ ನಂತರ V1 ಇರ್ತದ ಪ್ಲಸ್ ಐ ಎನ್ ಜಿ ಇರ್ತದ. ಉಳಿದಿದ್ದ ಆಬ್ಜೆಕ್ಟ್ ಆಬ್ವಿಯಸ್ಲಿ ಇದ್ದೇ ಇರ್ತದ. ಇಷ್ಟು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಫಾರ್ಮುಲಾ ಏನೋ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು. ಇದನ್ನು ಸರ್ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳಿದರೆ, ನೀವೇನಿಲ್ಲ, ಸಿಂಪಲ್ ಆಗಿ ನೀವು ಮುಂಜಾನಿಂದ ಸಂಜೆ ತನಕ ಕಂಟಿನ್ಯೂ ಆಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಸುಮ್ಮನೆ ಎಕ್ಸಾಂಪಲ್ ಆಗಿ ಐ ಆಮ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಈ ಈಸ್ ಗೋಯಿಂಗ್, ದೇ ಆರ್ ಗೋಯಿಂಗ್, ಬರೀ ಗೋಯಿಂಗ್ ಅಂತಾನೆ ತಗೊಂಡು ಮಾಡ್ರಿ. ಸಿಂಪಲ್. ಫಸ್ಟಿಗೆ ದೊಡ್ಡ ಕಾಂಪ್ಲಿಕೇಟೆಡ್ ವರ್ಬ್ಸ್ನ ಹುಡುಕಬಾಡ್ರಿ. ಸಿಂಪಲ್ ಆಗಿರ್ತಕ್ಕಂಥ ಟೇಕ್ ದ ಸಿಂಪಲ್ ಎಕ್ಸಾಂಪಲ್ಸ್, ಸಿಂಪಲ್ ವರ್ಬ್ಸ್ ದಟ್
ದಟ್ ಈಸ್ ಮೇಕ್ಸ್ ಯು ಟು ವೆರಿ ಕಂಫರ್ಟೇಬಲ್. ಜಸ್ಟ್ ರೈಟಿಂಗ್ ಅಂತಾನೆ ತಗೊಳ್ಳಿ. ಟೇಕ್ ದ ರೈಟಿಂಗ್ ಎಕ್ಸಾಮ್. ಐ ಆಮ್ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ. ದೇ ಆರ್ ರೈಟಿಂಗ್, ಅವರು ಬರೀತಾ ಇದ್ದಾರೆ. ಶಿ ಈಸ್ ರೈಟಿಂಗ್, ಅವಳು ಬರೀತಾ ಇದ್ದಾಳೆ. ದೇ ಈ ಈಸ್ ರೈಟಿಂಗ್, ಅವನು ಬರೆಯುತ್ತಾ ಇದ್ದಾನೆ. ಇಟ್ ಈಸ್ ರೈಟಿಂಗ್, ಅದು ಬರೆಯುತ್ತಾ ಇದೆ. ಈ ರೀತಿ ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಹೇಳ್ತಾ ಹೋಗ್ಬೇಕು. ಒಬ್ಬರೇ ಇದ್ದಾಗ ಮನೆಯಲ್ಲಿ ಒಂದು 10 ನಿಮಿಷ ಇಂಗ್ಲಿಷ್ ಸಲುವಾಗಿ you at least on half an hour to 1 hour for the upcoming days and another 40 to 50 days you are going to mastery in the English. It isn't going to be wonder, it is going to be create. This is the best opportunity God has given to you, my dear students, ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಮತ್ತೊಂದು ಸಾರಿ ಲೈಫನ್ನು ಬದಲಾಯಿಸ್ಕೊಳ್ಳಿಕ್ಕೆ ಮತ್ತು ಇಂಗ್ಲೀಷನ್ನು ಕಲಿಯೋದಕ್ಕೆ. ವಿ ಆರ್ ದ ಪೀಪಲ್, ವಿ ಆರ್ ದ ಸ್ಟ್ರಾಂಗೆಸ್ಟ್ ಆಫ್ ದ ಪೀಪಲ್. ಯು ಆರ್ ದಿ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಯು ಕ್ಯಾನ್ ಏಬಲ್ ಟು ಬಿ ಲರ್ನ್ ಇಂಗ್ಲೀಷ್. ನೀವು ಇಂಗ್ಲೀಷನ್ನು ಕಲಿಬೋದು. ದರ್ ಈಸ್ ನೋ ಮ್ಯಾಟರ್, ದರ್ ಈಸ್ ನೋ ನಥಿಂಗ್ ಟು ಸ್ಟಾಪ್ ಯು. ನಿನ್ನನ್ನು ತಡೆಯೋರು ಯಾರು ಇಲ್ಲ. ದಟ್ಸ್ ವೈ ಐ ಆಮ್ ಕೈಂಡ್ ರಿಕ್ವೆಸ್ಟ್ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ದಿಸ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಸೆಷನ್. ವಿ ಆರ್ ಟ್ರೈಂಗ್ ಟು ಬಿಲ್ಡ್ the culture of the English language to you in your mind. Okay, so that's why this all about how today we learned the important things. Upcoming days, next tomorrow we will join with a new interesting topic, that is present continuous tense ನೆಗೆಟಿವ್ ಅನ್ನು ಮಾಡೋದನ್ನು ಹೆಂಗೆ ಅಂಥೇಳಿ ನಾವು ಕಲಿತಾ ಹೋಗೋಣ. ವಿತ್ ಎಕ್ಸಾಂಪಲ್ಸ್, ಯೂಟ್ಯೂಬ್ನ ಎಕ್ಸಾಂಪಲ್ಸ್ಗಳನ್ನು ತೊಗೊಂಡು ಮಾಡ್ತಾ ಹೋಗೋಣ. ನೀವು ಅಲ್ಲಿವರೆಗೂ ಯಾರು ಕಾಮೆಂಟ್ ಬರೀರಿ. ಇಷ್ಟ ಆಯ್ತು ಅಂದರೆ ಅಟ್ಲೀಸ್ಟ್ ಏನು ಪ್ರಾಕ್ಟೀಸ್ ಮಾಡಿದಾರೆ ಒಂದು ಎರಡೆರಡು ಕಾಮೆಂಟ್ ಆದರೂ ಬರೀರಿ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಟ್ ಈಸ್ ಕೈಂಡ್ ಆಫ್ ದ ಗಿಫ್ಟ್ ಫಾರ್ ಅಸ್. ನಮಗೆ ಇದು ಕೊಡುಗೆ ಕೊಟ್ಟಂಗೆ ನಮ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹೊಸ ವಿಚಾರವನ್ನು ಹೇಳೋಕ್ಕೆ. ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕೈಂಡ್ಲಿ ಮೈ ಬಾಟಮ್ ಆಫ್ ದ ಹಾರ್ಟ್ ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಯು ಟು ಸಪೋರ್ಟಿಂಗ್ ಅಸ್ ಆ್ಯಂಡ್ ಯು ಆರ್ ಲರ್ನಿಂಗ್. ದಟ್ ಈಸ್ ಅ ಗ್ರೇಟ್ ಥಿಂಗ್. ಸಪೋರ್ಟಿಂಗ್ ಅಸ್ ಈಸ್ ಸೆಕೆಂಡ್ರಿ, ಬಟ್ ಯು ಆರ್ ಲರ್ನಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ಎಕ್ಸಾಕ್ಟ್ 7 o'clock tomorrow with the new subject, and don't forget to share these videos to your friends and nearest and make them to join live classes. It is going to be benefit for them. Is there any doubt in the comment box? Please write. We will work on it. I will help you to sort out that questions. Thank you. We'll meet in the next class, and thank you very much once again, my dear lovely learners. Thank you. We'll meet in the next class. Good night. Have a nice night. Practice hard. ಇದು ಇಂಗ್ಲೀಷು ಹೆಂಗೆ ಅಂತಂತಂದರೆ, ನಾವು ಕಲಿಸೋದು ಉಚಿತ. ನಂದೊಂದು ಫೇಮಸ್ ಹೇಳ್ಬೇಕಂತಿದ್ದೀನಿ ಲೈನ್ ಏನಪ್ಪ ಅಂತಂದರೆ, ಕಲಿಸೋದು ಉಚಿತ, ನೀವು ಕಲಿಯುವುದು ಖಚಿತ. ನಾನು ಕಲಿಸುತ್ತಿರುವುದು ಉಚಿತವಾಗಿ, ನೀವು ಕಲಿಯುವುದು ಖಚಿತವಾಗಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಹೂ ಹ್ಯಾವ್ ದ ಇಂಟ್ರೆಸ್ಟ್, ದೇ ಕ್ಯಾನ್ ಈಸಿಲಿ ಲರ್ನ್ ವಿತೌಟ್ ಎನಿ ಫೀಸ್. ಓಕೆ, ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.